ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ರಮೇಶ್ ಪಾಟೀಲ್ ಅಂತೇಳಿ. ಸೊ ನಾನು GPUC ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಏನು ಮಾಡ್ತಿದ್ದೀನಿ, ಬೋಧನೆ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಕಮ್ಯುನಿಕೇಷನ್ ಸ್ಕಿಲ್ಸ್ ಓಕೆ ಲೆವೆಲ್ 2ನಲ್ಲಿ ಬರ್ತಕ್ಕಂತಹ ಸೆಷನ್ 3 ನಾನ್ ವರ್ಬಲ್ ಕಮ್ಯುನಿಕೇಷನನ್ನು ಏನು ಮಾಡ್ತಿದ್ದೀನಿ, ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಓಕೆ, ಫಸ್ಟ್ ಸೊ ಡೆಫಿನೇಷನ್ ಹೋಗೊಂಡ್ರೆ ನಾವು ಮೊದಲು ವಾಟ್ ಈಸ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ ಅಂದರೆ ಇಲ್ಲಿ ಏನು ಕೇಳ್ಯಾನ್ರಿ, ಅಮೌಖಿಕ ಸಂಭಾಷಣೆ ಅಥವಾ ಸಂವಹನ ಅಂದರೆ ಏನಂತ ಏನು ಮಾಡ್ಯಾನ್ರಿ ಕೇಳ್ಯಾನ. ಅ ನಾನ್ ವರ್ಬಲ್ ಕಮ್ಯುನಿಕೇಷನ್ ಈಸ್ ದ ಎಕ್ಸ್ಪ್ರೆಷನ್ ಓರ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಓರ್ ಮೆಸೇಜ್ ವಿತೌಟ್ ಯೂಸಿಂಗ್ ಎನಿ ಸ್ಪೋಕನ್ ಆರ್ ರಿಟರ್ನ್ ವರ್ಡ್ಸ್ ಅಂತ ಕೊಟ್ಟಾನ. ಅಂದ್ರೆ ಏನಪ್ಪ ಅಂದ್ರೆ, ಸೊ ಯಾವುದೇ ಮಾತನಾಡುವ ಪದಗಳನ್ನು ಅಥವಾ ಬರೆಯುವ ಪದಗಳನ್ನು ಬಳಸಲಾರದೇ ನಾವು ಮಾಹಿತಿಯನ್ನು ಅಥವಾ ಸಂದೇಶವನ್ನು ವ್ಯಕ್ತಪಡಿಸ್ತೇವಪ್ಪ ಅಥವಾ ವಿನಿಮಯ ಮಾಡ್ಕೋತೇವೆ ಅಂತಂದ್ರೆ, ಸೊ ಇಂತಹ ಸಂಭಾಷಣೆಯನ್ನು ಏನಂತೇವೆ ನಾವು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಏನು ಮಾಡ್ತೇವೆ ರೀ, ಸೊ ಕರಿತೇವೆ. ಓಕೆ, ಸೊ ಅಂದರೆ ಇಲ್ಲಿ ತನಕ ನಾ ತಿಳ್ಕೊಂಡಿದ್ದು ಅಥವಾ ಸೊ ಒಂದು ಸ್ಟಡೀಸ್ ಒಳಗೆ ಅಧ್ಯಯನದೊಳಗೆ ಏನು ಕಂಡು ಬಂದೈತೆ ಅಂತಂದ್ರೆ, ಸೊ ನಮ್ಮ ಅರ್ಧ ಸಂಭಾಷಣೆಗಳು ಯಾವಾಗಿದ್ರೂ ಏನಿರ್ತಾವೆ ರೀ, ನಾನ್ ವರ್ಬಲ್ ಇರ್ತಾವೆ ಅಂತ ನಾನು ಏನು ಮಾಡ್ಬೋದು ರೀ, ಹೇಳ್ಬೋದು. ಇದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಸೊ ನೆಕ್ಸ್ಟ್ ವರ್ಬಲ್ ಕಮ್ಯುನಿಕೇಷನ್ನ ಸೊ ಇನ್ನೂ ಡೀಪಾಗಿ ತಿಳ್ಕೊಬೇಕಂತಂದ್ರೆ ನೀವು ಸ್ಟಡೀಸ್ ಶೋ ದಟ್ ಓವರ್ ಹಾಫ್ ಆಫ್ ಯುವರ್ ಮೆಸೇಜ್ ಇಸ್ ಕ್ಯಾರಿಡ್ ಥ್ರೂ ನಾನ್ ವರ್ಬಲ್ ಎಲಿಮೆಂಟ್ಸ್ ಅಂತಂದ್ರೆ, ಸೊ ಇಲ್ಲಿ ತನಕ ನಡೆದಿರ್ತಕ್ಕಂಥ ಸ್ಟಡೀಸ್ನಲ್ಲಿ ಅಥವಾ ಅಧ್ಯಯನಗಳಲ್ಲಿ ಕಂಡು ಬಂದಿದ್ದು ಏನಪ್ಪ ಅಂತಂದರೆ, ನಮ್ಮ ಅರ್ಧ ಸಂವಹನೆ ಅಥವಾ ಅರ್ಧ ಸಂಭಾಷಣೆ ಏನಿರ್ತೈತೆ ರೀ, ಸಂದೇಶಗಳು ಯಾವಾಗಿದ್ರು ಏನಿರ್ತಾವೆ ರೀ, ಅಮೌಖಿಕವಾಗಿ ನಡೀತಾವಂತ ಏನು ಮಾಡ್ತಾನೆ ಹೇಳ್ತಾನೆ. ಓಕೆ, ಸೊ ಇಲ್ಲ ಒಂದೊಂದು ಕೊಟ್ಟಾನ್ರಿ. ಯುವರ್ ಅಪಿಯರೆನ್ಸ್ ಅಂತಂದ್ರೆ, ಸೊ ನೀವು ಹೇಗೆ ಕಾಣಿಸ್ಕೊಳ್ತೀರಿ ಅಥವಾ ನಿಮ್ಮ ನೋಟ ಹೇಗಿರ್ತೈತಿ ಅಥವಾ ನಿಮ್ಮ ಕಾಣುವಿಕೆ ಹೆಂಗಿರ್ತೈತೆ ಅಂತ ಇದು ತೋರಿಸ್ತೈತೆ ರೀ. ಯುವರ್ ಬಾಡಿ ಲ್ಯಾಂಗ್ವೇಜ್ ಅಂದರೆ ನಿಮ್ಮ ದೇಹ ಭಾಷೆ ಹೇಗಿರ್ತೈತೆ ರೀ. ದ ಟೋನ್ ಅಂತಂದ್ರೆ ನಿಮ್ಮ ಸ್ವರ ಹೆಂಗಿರ್ತೈತೆ ರೀ, ನೀವು ಯಾವ ಥರ ಮಾತನಾಡ್ತೀರಿ. ಓಕೆ, ದ ಪೇಸ್ ಆಫ್ ಯುವರ್ ವಾಯ್ಸ್ ಅಂದರೆ ನಿಮ್ಮ ವಾಯ್ಸ್ದ ಪೇಸ್ ಎಷ್ಟೈತಿ ಅಥವಾ ನಿಮ್ದು ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಮಾತನಾಡಬಲ್ರಿ ಅನ್ನೋದನ್ನು ಏನು ಮಾಡ್ತಿದ್ರಿ, ಇದು ವ್ಯಕ್ತಪಡಿಸ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ನಾನು ಇದನ್ನು ಎಕ್ಸಾಂಪಲ್ ಪ್ರೊವೈಡ್ ಮಾಡೇನಿ ರೀ ನಿಮ್ಗೆ. ಅಂದರೆ ಇದಾಗಿ ವಿತೌಟ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗೋದಿಲ್ಲ ರೀ. ಸೊ ಇಲ್ಲಿ 5 ಎಕ್ಸಾಂಪಲ್ ಕೊಟ್ಟೆ ನಾನು. ಫಸ್ಟ್ ಬರ್ತೈತೆ ರೀ ಗೆಸ್ಚರ್ಸ್ ಅಂದ್ರೆ ಏನು ಗೊತ್ತ್ರಿ ನಿಮ್ಗೆ ಹೇಳ್ಬೇಕಂತಂದ್ರೆ, ಏನಂತಂದ್ರೆ ರೀ, ಸಣ್ಣಗಳು ಅಂತ ಏನು ಮಾಡ್ತೇವೆ ನಾವು ಗೆಸ್ಚರ್ಸಿಗೆ ಕರಿತೇವೆ. ಇಲ್ಲಿ ಅವ್ನು ಕೊಟ್ಟಾನ ರೀ, ಒಂದೊಂದು ಕೊಟ್ಟಾನ. ಸೊ ಫಸ್ಟ್ ಕೊಟ್ಟಾನ ರೀ ವೇವಿಂಗ್ ಅ ಗುಡ್ ಬಾಯ್ ಅಂತಂದ್ರೆ, ಸೊ ನಾವು ಯಾರಾದರೂ ನಮ್ಮ ಮನೆಗೆ ಬಂದಿರ್ತಾರೆ, ಅವ್ರು ವಾಪಸ್ ಹೋಗೋದ್ನಾಗ ನಾವು ಏನು ಮಾಡ್ತೇವೆ, ಟಾಟಾ ಮಾಡ್ತೇವೆ. ಸೊ ದಟ್ ಈಸ್ ಗಿವಿಂಗ್ ಅ ಥಮ್ಸ್ ಅಪ್ ವೆನ್ ಎಕ್ಸೈಟೆಡ್ ಅಂತಂದ್ರೆ, ಸೊ ನಾವು ಒಮ್ಮೊಮ್ಮೆ ಏನು ಮಾಡ್ತೇವೆ ರೀ, ಭಾಳ ಎಕ್ಸೈಟ್ ಆದ ಅಂತಂದ್ರೆ ಏನು ಮಾಡ್ತೇವೆ ರೀ, ಹೆಬ್ಬಟ್ಟು ತೋರಿಸ್ತೇವೆ. ಓಕೆ, ಮೂರನೇದು ಶ್ರಗ್ ವೆನ್ ಯು ಅನ್ಶೋರ್ ಅಂತಂತಂದ್ರೆ, ಸೊ ಒಮ್ಮೆ ನಾವೇನು ಮಾಡ್ತೇವೆ ರೀ, ಭುಜಗಳನ್ನು ಏರಿಸ್ತೇವೆ, ನಮ್ಗೆ ಗೊತ್ತಿಲ್ಲಪ್ಪ ಅಂತೇಳಿ. ಸೊ ಈ ಥರ. ಸೊ ಇದಕ್ಕೆ ಏನಂತೇವೆ ನಾವು, ಸೊ ಗೆಸ್ಚರ್ಸ್ ಅಂತ ಏನು ಮಾಡ್ತೇವೆ ರೀ, ಕರಿತೀವಿ. ಓಕೆ, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಓಕೆ ಅಂದರೆ ಮುಖದ ಭಾವಗಳು ಅಂತ ಕರಿತೇವೆ ರೀ, ಇಲ್ಲ ಅಂತಂದ್ರೆ ನಾವು ಮುಖಚರಿ ಅಂತ ಕರಿತೇವೆ ರೀ. ಸೊ ಫಸ್ಟ್ ಬರ್ತೈತೆ ರೀ ಸ್ಮೈಲಿಂಗ್. ಓಕೆ, ಸೊ ನಗುದ್ರಿ, ನೀವು ಖುಷಿ ಇದ್ದಾಗ ಏನು ಮಾಡ್ತೀರಿ, ನಗ್ತೀರಿ. ಸೊ ಸ್ಮೈಲಿಂಗ್. ಫ್ರೋನಿಂಗ್ ಅಂತಂದ್ರೆ ನೋಡ್ರಿ, ಮುಖ ಗಂಟು ಹಾಕೊಳ್ಳೋದಕ್ಕೆ ಫ್ರೋನಿಂಗ್ ಅಂತ ಕರಿತೀವಿ ರೀ. ಓಕೆ, ನಮ್ಗೆ ಯಾರಾದರೂ ಬೇಜಾರು ಮಾಡಿದಾಗ ಅಥವಾ ನಮ್ಗೆ ಯಾರಾದರೂ ಕಿರಿಕಿರಿ ಮಾಡಿದಾಗ ಏನು ಮಾಡ್ತೇವೆ ನಾವು, ಮುಖ ಗಂಟು ಹಾಕೋತೇವೆ ರೀ. ಸೊ ಅದಕ್ಕೆ ಫ್ರೋನಿಂಗ್ ಅಂತ ಕರಿತೇವೆ ರೀ. ಆ್ಯಂಡ್ ರೈಸ್ಡ್ ಐಬ್ರೋಸ್ ಅಂತಂದ್ರೆ ನಾವೇನು ಮಾಡ್ತೇವೆ ರೀ, ಹುಬ್ಬುಗಳನ್ನು ಹಾರಿಸೋದು. ಸೊ ಕಣ್ಣಿನ ಮೇಲೆ ಹುಬ್ಬು ಇರ್ತಾವಲ್ಲ ರೀ, ಫೋರೆಡನ್ನು ಅಥವಾ ಹುಬ್ಬನ್ನು ಏನು ಮಾಡ್ತೇವೆ ನಾವು ಹಾರಿಸ್ತೇವೆ. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಫೇಶಿಯಲ್ ಎಕ್ಸ್ಪ್ರೆಷನ್ಸ್. ನೆಕ್ಸ್ಟ್ ಬರ್ತೈತೆ ಬಾಡಿ ಲ್ಯಾಂಗ್ವೇಜ್. ಸೊ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನು ರೀ, ದೇಹ ಭಾಷೆ ಅಂತ ಕರಿತೀವಿ ನಾವು ಇದ್ರಾಗ. ಕ್ರಾಸಿಂಗ್ ಆರ್ಮ್ಸ್ ಅಂತಂದ್ರೆ ಕೈ ಕಟ್ಕೊಂಡು ನಿಲ್ಲೋದ್ರಿ ಅಥವಾ ಕೈ ಕಟ್ಕೊಳ್ಳೋದು. ನೋಡಿಂಗ್ ಅಂತಂದ್ರೆ ನಿಮ್ಗೆ ತಲೆ ಆಡಿಸೋದ್ರಿ, ಹಿಂಗೆ ಹೂರಿ ಸರ ಅಂತೇಳಿ ನಾವೇನು ಮಾಡ್ತೇವೆ ರೀ, ತಲೆ ಆಡಿಸ್ತೇವೆ ರೀ. ಓಕೆ, ಲೀನಿಂಗ್ ಫಾರ್ವರ್ಡ್ ಅಂತಂದ್ರೆ ಮುಂದೆ ಬಾಗುದ್ರಿ ಅಥವಾ ಮುಂದೆ ಬಗ್ಗಿ ನಿಂತು ಮಾತಾಡೋದು. ಓಕೆ, ಸೊ ಇವಕ್ಕೆಲ್ಲ ಏನಂತಾರೆ ನಾವು ಬಾಡಿ ಲ್ಯಾಂಗ್ವೇಜನ್ನ ಇವು ಒಂದಿಷ್ಟು ಸೈನ್ಗಳು ರೀ. ನೆಕ್ಸ್ಟ್ ಬರ್ತೈತೆ ರೀ ಐ ಕಾಂಟ್ಯಾಕ್ಟ್ ಅಂದ್ರೆ ನೋಡಿರಿ, ಕಣ್ಣಿನ ಸಂಪರ್ಕ ಅಂತ ಏನು ಮಾಡ್ತೇವೆ ಇದಕ್ಕೆ ಕರಿತೇವೆ ನಾವು. ಡೈರೆಕ್ಟ್ ಗೇಜ್ ಅಂದ್ರೆ ಗೊತ್ತ್ರಿ ನಿಮ್ಗೆ, ನೇರ ನೋಟ ರೀ. ಸೊ ನೀವು ಯಾರ ಜೊತೆ ಮಾತಾಡ್ತಿರ್ತಾರಲ್ಲ ಅವ್ರನ್ನ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ನಾವು ಡೈರೆಕ್ಟ್ ಗೇಜ್ ಅಂತ ಕರಿತೀವಿ. ಅವಾಯ್ಡ್
ಅವಾಯ್ಡಿಂಗ್ ಐ ಕಾಂಟ್ಯಾಕ್ಟ್ ಅಂತಂತಂದರೆ ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡದೇ ಇರೋದು ರೀ. ಓಕೆ, ಸೊ ಇದು ಭಾಳ ಇಂಪಾರ್ಟೆಂಟ್ ರೀ. ನೀವು ನೋಡಲಿಲ್ಲ ಅಂತ ತಿಳ್ಕೊರಿ, ಸೊ ನೀವು ಎದುರುಗಡೆ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿಗೆ ನೀವೇನು ಮಾಡ್ತೀರಿ, ಮುಜುಗರವನ್ನು ತೊಗೊಂಬರ್ತೀರಿ. ನೆಕ್ಸ್ಟ್ ಬರ್ತೈತೆ ರೀ ಫ್ರೀಕ್ವೆಂಟ್ ಗ್ಲ್ಯಾನ್ಸಸ್ ಅಂತಂತಂದ್ರೆ ಪರಸ್ಪರ ಪದೇ ಪದೇ ನೋಡ್ಕೊಳ್ಳೋದು ರೀ. ಓಕೆ, ಇಬ್ಬರು ವ್ಯಕ್ತಿಗಳು ತಮ್ಮನ್ನು ತಾವು ಪದೇ ಪದೇ ನೋಡ್ಕೊಳ್ಳೋದಕ್ಕೆ ಏನಂತ ನಾವು ಫ್ರೀಕ್ವೆಂಟ್ ಗ್ಲ್ಯಾನ್ಸಸ್ ಅಂತ ಏನು ಮಾಡ್ತೀವಿ ರೀ, ಕರಿತೀವಿ. ನೆಕ್ಸ್ಟ್ ಬರ್ತೈತೆ ರೀ ಟೋನ್ ಆಫ್ ವಾಯ್ಸ್. ಟೋನ್ ಆಫ್ ವಾಯ್ಸ್ ಅಂತಂದ್ರೆ ನೋಡಿರಿ, ಎಕ್ಸಾಂಪಲ್ಸ್ ಆಫ್ ಟೋನ್ ಆಫ್ ವಾಯ್ಸ್ ಇನ್ಕ್ಲೂಡ್ ಚಿಯರ್ಫುಲ್, ಆ್ಯಂಗ್ರಿ ಆರ್ ಸರ್ಕ್ಯಾಸ್ಟಿಕ್ ಟೋನ್ಸ್ ಅಂತ ಕರಿತೀವಿ ರೀ. ಅಂದರೆ ಒಮ್ಮೊಮ್ಮೆ ನಾವು ಫುಲ್ ಖುಷಿಯಾಗಿರೋದು ರೀ, ಹರ್ಷೋದ್ಗಾರದಿಂದ ಇರ್ತೇವೆ ರೀ, ಒಮ್ಮೊಮ್ಮೆ ನಾವು ಕೋಪದಿಂದ ಇರ್ತೇವೆ ರೀ, ಒಮ್ಮೊಮ್ಮೆ ಏನಾಗ್ತೇವೆ ನಾವು ವ್ಯಂಗ್ಯದಿಂದ ಸೇರಿದ ಪದಗಳನ್ನು ಏನು ಮಾಡ್ತೇವೆ ರೀ, ಮಾಡ್ತೇವೆ. ಓಕೆ, ಸೊ ಇನ್ನೊಬ್ಬರನ್ನ ಅಣಗಸಾಗಿ ಏನು ಮಾಡ್ತೇವೆ ರೀ, ಟ್ರೈ ಮಾಡ್ತೇವೆ. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಟೋನ್ ಆಫ್ ವಾಯ್ಸ್. ಓಕೆ, ಸೊ ಮೆಥಡ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕೊಟ್ಟಾರ ಅಂತಂದರೆ, ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ ವಿಧಾನಗಳು ಅಂತ ನಾವು ಏನು ಮಾಡ್ಬೋದು ರೀ, ಇದನ್ನು ತಿಳ್ಕೊಬೋದು. ಆಲ್ ಬಿಹೇವಿಯರ್ಸ್ ದಟ್ ಎಕ್ಸ್ಪ್ರೆಸ್ ಮೆಸೇಜಸ್ ವಿತೌಟ್ ಯೂಸ್ ಆಫ್ ವರ್ಡ್ಸ್ ಅಂತಂದರೆ ಮಾಹಿತಿಯನ್ನು ಹಂಚಿಕೊಳ್ಳಲು ಪದಗಳನ್ನು ಬಳಸಲಾರದೆಯೇ ನಮ್ಮ ನಡವಳಿಕೆಗಳಿಂದ ಮಾಹಿತಿಯನ್ನು ಹಂಚುವ ವಿಧಾನ ಇದಾಗಿರ್ತೈತೆ ರೀ. ಫಸ್ಟ್ ಬರ್ತೈತೆ ರೀ ಬಾಡಿ ಮೂಮೆಂಟ್. ಬಾಡಿ ಮೂಮೆಂಟ್ ಅಂದ್ರೆ ಏನು ಗೊತ್ತು ರೀ, ದೇಹದ ಭಾಷೆ ಅಥವಾ ದೇಹ ಚಲನೆ ಅಂತೀವಿ ರೀ. ನೀವು ಹೆಂಗೆ ನಡಿತೀರಿ, ನೀವು ಹೆಂಗೆ ಕೂತ್ಕೋತೀರಿ, ನೀವು ಹೆಂಗೆ ಅಡ್ಡಾಡ್ತೀರಿ, ಓಕೆ, ಯಾವ ಥರ ನೀವು ನಡ್ಕೋತೀರಿ ಅಥವಾ ನಿಮ್ಮ ನಡವಳಿಕೆ ಅಂತ ಕೂಡ ನಾವೇನು ಮಾಡ್ಬೋದು ರೀ, ಇದನ್ನು ಹೇಳ್ಬೋದು. ನೆಕ್ಸ್ಟ್ ಬರ್ತೈತೆ ರೀ ಫಿಸಿಕಲ್ ಅಪಿಯರೆನ್ಸ್ ಅಂತಂದ್ರೆ ದೈಹಿಕ ನೋಟ ರೀ. ನೀವು ನೋಡೋಕೆ ಹೆಂಗೆ ಕಾಣ್ತೀರಿ, ನೀವು ಹೇಗೆ ಕಾಣಿಸ್ಕೋತೀರಿ, ನೀವು ಯಾವ ಥರ ಬಟ್ಟೆ ಹಾಕ್ಕೋತೀರಿ, ಯಾವ ಥರ ತಲೆ ಬಾಚ್ಕೋತೀರಿ, ಯಾವ ಥರ ಶೂ ಅಥವಾ ನೀವು ಯಾವ ಥರ ಸ್ಯಾಂಡಲ್ಸ್ ವೇರ್ ಮಾಡ್ತೀರಿ. ಓಕೆ, ಇಟ್ ವಿಲ್ ಶೋ ಯುವರ್ ಫಿಸಿಕಲ್ ಅಪಿಯರೆನ್ಸ್. ನೆಕ್ಸ್ಟ್ ಬರ್ತೈತೆ ರೀ ಪರ್ಸನಲ್ ಸ್ಪೇಸ್. ಪರ್ಸನಲ್ ಸ್ಪೇಸ್ ಅಂದ್ರೆ ಗೊತ್ತು ನಿಮ್ಗೆ, ವೈಯಕ್ತಿಕ ಸ್ಥಳ ಅಥವಾ ವೈಯಕ್ತಿಕ ಸ್ಪೇಸ್ ಅಂತ ಕರಿತೀವಿ ನಾವು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದಕ್ಕೆ ಎಕ್ಸಾಕ್ಟ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಅಷ್ಟೇ ಇದ್ರೊಳಗೆ ಏನಿರ್ತೈತೆ ರೀ, ಪರ್ಮಿಷನ್ ಇರ್ತೈತೆ. ಸೊ ಅವ್ರು ಏನು ಮಾಡ್ಬೋದು ರೀ, ನಿಮ್ಗೆ ಕಾಲು ಎಳಿಬೋದು, ನಿಮ್ಮ ಜೊತೆ ಜೂಟಾಟ ಆಡ್ಬೋದು ರೀ, ನಿಮ್ಗೆ ಹೊಡಿಬೋದು ಅಥವಾ ನಿಮ್ಮ ಜೊತೆ ಮಸ್ಕರಿ ಮಾಡ್ಬೋದು. ಅವ್ರಿಗೆ ಅಷ್ಟೇ ಇದ್ದ ಚಾನ್ಸ್ ಇರ್ತೈತೆ ರೀ, ಬೇರೆದವ್ರಿಗೆ ಇಲ್ಲೇ ಪರ್ಮಿಷನ್ ಇರೋದಿಲ್ಲ. ಇದಕ್ಕೆ ನಾವು ಪರ್ಸನಲ್ ಸ್ಪೇಸ್ ಅಂತ ಕರಿತೇವೆ ರೀ. ನೆಕ್ಸ್ಟ್ ಬರ್ತೈತೆ ರೀ ಟಚ್. ಟಚ್ ಅಂದ್ರೆ ನೋಡಿರಿ, ಸ್ಪರ್ಶಕ್ಕೆ ನಾವು ಟಚ್ ಅಂತೀವಿ. ಇದ್ರೊಳಗೆ ಎರಡು ಥರ ಟಚ್ ಇರ್ತಾವೆ ರೀ, ಗುಡ್ ಟಚ್ ಮತ್ತು ಬ್ಯಾಡ್ ಟಚ್. ಗುಡ್ ಟಚ್ ಅಂದ್ರೆ ಏನು ಗೊತ್ತ್ರಿ, ನೀವು ಯಾರ್ದಾರ ಜೊತೆ ಮಾತಾಡ್ತಿರ್ತಿರಲ್ಲ ಅವ್ರ ಜೊತೆ ಶೇಕ್ ಹ್ಯಾಂಡ್ ಮಾಡ್ತೀರಿ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಗುಡ್ ಟಚ್. ಬ್ಯಾಡ್ ಟಚ್ ಅಂದರೆ ಏನಂದ್ರೆ ಪುಷ್ ಮಾಡೋದು ರೀ, ಪಂಚ್ ಮಾಡೋದು ಅಥವಾ ಸ್ಟ್ರೋಕ್ ಮಾಡೋದು, ಇದಕ್ಕೆಲ್ಲ ಏನಂತ ನಾವು ಬ್ಯಾಡ್ ಟಚ್ ಅಂತ ಕರಿತೇವೆ. ನೆಕ್ಸ್ಟ್ ಬರ್ತೈತೆ ರೀ ಬಾಡಿ ಲ್ಯಾಂಗ್ವೇಜ್. ಸೊ ಇದಕ್ಕೆ ನಾವೇನಂತೇವೆ ರೀ, ದೇಹ ಭಾಷೆ ಅಂತ ಕರಿತೇವೆ ರೀ. ಓಕೆ, ತಲೆ ಆಡ್ಸೋದು ರೀ, ರೈಸಿಂಗ್ ಹ್ಯಾಂಡ್ ಟು ಸೇ ಗುಡ್ ಬೈ, ಇವೆಲ್ಲ ಏನು ರೀ ಬಾಡಿ ಲ್ಯಾಂಗ್ವೇಜ್ಗೆ ಎಕ್ಸಾಂಪಲ್ಗಳು. ಓಕೆ, ನೆಕ್ಸ್ಟ್ ಶುಡ್ ಬಿ ಕನ್ಸಿಸ್ಟೆಂಟ್ ವಿತ್ ಸ್ಪೋಕನ್ ವರ್ಡ್ ಅಂತಂತಂದರೆ, ಸೊ ಇವೆಲ್ಲ ಮೇಲಿನ ಪ್ರಕ್ರಿಯೆಗಳನ್ನು ಮಾತನಾಡೋದ್ರ ಮುಖಾಂತರ ಏನು ಮಾಡ್ಬೋದು ರೀ, ಪದಗಳಿಗೆ ಅನುಗುಣವಾಗಿರ್ಬೇಕು ರೀ ನೀವು. ಸೊ ಇಷ್ಟು ನೀವು ಇಲ್ಲಿ ತನಕ ನೀವು ತಿಳ್ಕೊಂಡ್ರೆ ಕಲ್ಚರಲ್ ಕನ್ಸಿಡರೇಷನ್ ಅಂತಂದ್ರೆ ಏನು ರೀ, ಸೊ ಸಾಂಸ್ಕೃತಿಕವಾಗಿ ಏನು ಮಾಡ್ಬೇಕ್ರಿ ನೀವು ಎಲ್ಲವನ್ನು ಹೊಂದಾಣಿಸ್ಕೊಂಡ ಹೋಗೋದಕ್ಕೆ ನಾವು ಕಲ್ಚರಲ್ ಕನ್ಸಿಡ್ರೇಷನ್ ಅಂತ ಏನು ಮಾಡ್ತೀವಿ ರೀ, ಕರಿತೀವಿ. ನೆಕ್ಸ್ಟ್ ಸೊ ಇಲ್ಲಿ ಅವ್ನು ಕೊಟ್ಟಾನ್ರಿ ಕ್ಯಾಟಗರೀಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತಂದರೆ ನಾನ್ ವರ್ಬಲ್ ಕಮ್ಯುನಿಕೇಷನ್ನ ವಿಭಾಗಗಳು ಅಂತ ನಾವೇನು ಮಾಡ್ಬೋದು ರೀ, ಕರಿಬೋದು. ಇಲ್ಲಿ ನಾವು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ ಪದೇ ಪದೇ ಅನ್ನಿಸ್ಬೋದು, ಬಟ್ ಇದನ್ನು ಅರ್ಥ ಮಾಡ್ಕೊರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಬರ್ತೈತೆ ರೀ ಬಾಡಿ ಮೂಮೆಂಟ್. ಬಾಡಿ ಮೂಮೆಂಟ್ ಅಂದ್ರೆ ನೋಡಿರಿ ದ ವೇ ಆಫ್ ಟಾಕಿಂಗ್ ಅಂತ ಹೇಳ್ತಾನೆ ರೀ, ವಾಕಿಂಗ್ ಅಂತ ಹೇಳ್ತಾನೆ. ಅಂದ್ರೆ ನೀವು ಹೆಂಗೆ ನಡಿತೀರಿ, ನಿಮ್ಮ ವಾಕಿಂಗ್ ಸ್ಟೈಲ್ ಹೆಂಗೆ ಐತಿ, ಸೊ ಇದ್ರ ಮೇಲೆ ಏನಾಗಿರ್ತೈತೆ ರೀ, ನಿಮ್ಮದು ಬಾಡಿ ಮೂಮೆಂಟ್ ಡಿಪೆಂಡ್ ಆಗಿರ್ತೈತೆ ರೀ. ಪೋಸ್ಚರ್ ಅಂದ್ರೆ ನೋಡಿರಿ ಆಫ್ ಸಿಟಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್, ನೀವು ಹೇಗೆ ಕುಳಿತುಕೊಳ್ಳುವ ವಿಧಾನ ಆಗಿರ್ಬೋದು ರೀ ಅಥವಾ ನಿಂತುಕೊಳ್ಳುವ ವಿಧಾನಕ್ಕೆ ಏನಂತ ನಾವು ಪೋಸ್ಚರ್ ಅಂತ ಕರಿತೇವೆ ರೀ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಗೆಸ್ಚರ್, ಮೂಮೆಂಟ್ಸ್ ಆಫ್ ಹ್ಯಾಂಡ್ಸ್, ಲೆಗ್ಸ್, ಆರ್ಮ್ಸ್ ಆ್ಯಂಡ್ ಫೀಟ್ ಅಂತಂದ್ರೆ, ಸೊ ಗೆಸ್ಚರ್ಸ್ ಅಂದ್ರೆ ಏನು ಗೊತ್ತು ರೀ, ಸನ್ನೆಗಳು ಅಂತ ಕರಿತೇವೆ ರೀ. ಸೊ ಕೈಗಳ ಚಲನೆ, ಕಾಲುಗಳ ಚಲನೆ ಅಥವಾ ಪಾದದ ಚಲನೆ, ಸೊ ಇವಕ್ಕೆಲ್ಲ ಏನಂತೇವೆ ನಾವು ಗೆಸ್ಚರ್ಸ್ ಅಂತ ಕರಿತೇವೆ. ಇವುಗಳನ್ನು ಬಳಸಿ ನೀವೇನಾದರೂ ಕಮ್ಯುನಿಕೇಟ್ ಮಾಡ್ತೀರ ಅಂತಂದ್ರೆ ಇವಕ್ಕೆಲ್ಲ ನಾವೇನಂತಾರೆ ಗೆಸ್ಚರ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಬರ್ತೈತೆ ರೀ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಐ ಕಾಂಟ್ಯಾಕ್ಟ್ ಅಂತಂದರೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಸ್ಪೇಸ್ ಅಂದರೆ ಪ್ಲೇಸ್ ಆಫ್ ಸ್ಪಿಟ್ಟಿಂಗ್ ಆ್ಯಂಡ್ ಡಿಸ್ಟೆನ್ಸ್. ಓಕೆ, ಸ್ಪೇಸ್ ಪರ್ಸನಲ್ ಸ್ಪೇಸ್ ಅಂತ ಕರಿತೀವಿ ನಾವು ಇದಕ್ಕೆ. ಅಂದರೆ ನೀವು ಹೆಂಗೆ ಕುತ್ಕೋತೀರಿ ಅಥವಾ ಯಾರ ಜೊತೆ ಯಾವಾಗ ಯಾವ ಥರ ಕುತ್ಕೋತೀರಿ ಇದು ಡಿಪೆಂಡ್ ಆಗಿರ್ತೈತೆ ರೀ. ಮತ್ತು ಇನ್ನೊಬ್ಬರ ಜೊತೆ ಕುತ್ಕೊಳ್ಳುವಾಗ ನೀವು ಯಾವ ಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಿ ಅದ್ರ ಮೇಲೆ ಏನಾಗಿರ್ತೈತೆ ರೀ, ಡಿಪೆಂಡ್ ಆಗಿರ್ತೈತೆ. ನೆಕ್ಸ್ಟ್ ಬರ್ತೈತೆ ರೀ ಟಚ್. ಟಚ್ ಅಂದ್ರೆ ಏನು ರೀ, ಶೇಕ್ ಹ್ಯಾಂಡ್ಸ್, ಪ್ಯಾಟಿಂಗ್ ಆನ್ ದ ಬ್ಯಾಕ್, ETC. ಅಂದರೆ ಸೊ ಸ್ಪರ್ಶ ಅಂತೇವೆ ರೀ, ಅಂದ್ರೆ ನೀವು ಕೈಯನ್ನು ಕುಲುಕೋದು ಅಥವಾ ನೀವೇನಂತೀರಿ
ಸೊ ಶಬ್ಬಾಸಿಗರಿ ಕೊಡಕ್ಕೆ ಏನು ಮಾಡ್ತೀರಿ ನೀವು ಬೆನ್ನ ಮೇಲೆ ಚಪ್ಪರಿಸ್ತೀರಿ. ಇದಕ್ಕೆಲ್ಲ ನಾವು ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಟಚ್. ಸೊ ನೆಕ್ಸ್ಟ್ ಬರ್ತೈತೆ ರೀ ಪರ್ಸನಲ್ ಅಪಿಯರೆನ್ಸ್ ಅಂತಂದ್ರೆ ಸೊ ನೀವು ಕ್ಲಾತ್ಸ್ ಹೆಂಗೆ ಬಟ್ಟೆಗಳನ್ನು ಹೆಂಗೆ ವೇರ್ ಮಾಡ್ತೀರಿ, ಸೊ ಕೂದಲುಗಳನ್ನು ಹೆಂಗೆ ಬಾಚ್ಕೋತೀರಿ, ಆಭರಣಗಳನ್ನು ಹೇಗೆ ಧರಿಸ್ತೀರಿ, ಇದ್ರ ಮೇಲೆಲ್ಲ ಏನು ಇರ್ತೈತೆ ರೀ ಇದು ಡಿಪೆಂಡ್ ಇರ್ತೈತಿ. ನೆಕ್ಸ್ಟ್ ಬರ್ತೈತೆ ರೀ ಪ್ಯಾರಾಲ್ಯಾಂಗ್ವೇಜ್ ಅಂದ್ರೆ ನಾವು ವೋಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ ರೀ. ಪಿಚ್, ವಾಲ್ಯೂಮ್, ರೇಟ್ ಆ್ಯಂಡ್ ಕ್ವಾಲಿಟಿ, ವೋಕಲ್ ಇನ್ ರೆಫರೆನ್ಸ್ ಅಂತ ಕರಿತಿರ್ತೇವೆ ನೋಡಿರಿ. ಯಾ, ಓಕೆ, ಓ, ಈ ಥರ ಎಲ್ಲ ನಾವು ಯೂಸ್ ಮಾಡ್ತೇವಲ್ಲ ರೀ. ಇವಕ್ಕೆಲ್ಲ ಏನಂತೇವೆ ನಾವು ಪ್ಯಾರಾಲ್ಯಾಂಗ್ವೇಜಸ್ ಅಂತ ಕರಿತೇವೆ ರೀ. ಸೊ ಇಲ್ಲಿ ನಾವು ಪದಗಳ ಬಳಕೆ ಮಾಡೋದಿಲ್ಲ ರೀ, ಬಟ್ ಅಂತ ಕರಿತೇವಲ್ಲ ರೀ. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ನಾನ್ ವರ್ಬಲ್ ಕಮ್ಯುನಿಕೇಷನ್ನ ಕೆಟಗರಿ ಇವೆಲ್ಲ. ಓಕೆ, ಇಲ್ಲಿ ಕೊಟ್ಟ ನೆಕ್ಸ್ಟ್. ಸೊ ಇಲ್ಲಿ ಕೊಟ್ಟಾನ್ರಿ ರೈಟ್ ದ ಟೈಪ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕೊಟ್ಟಾನ. ಅಂದರೆ ಸೊ ಇಲ್ಲಿ ನಾವು ಯಾವ ಥರ ಮಾತಾಡ್ಬೋದು ರೀ. ಫಸ್ಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ರೀ, ಅಂದರೆ ಸ್ಮೈಲಿಂಗ್ ವೆನ್ ಯು ಆರ್ ಹ್ಯಾಪಿ. ಎಕ್ಸಾಂಪಲ್ ಕೊಟ್ಟೇನ್ರನ ಇಲ್ಲಿ ಇವಕ್ಕೆಲ್ಲ ನೀವೇನು ತಿಳ್ಕೊರಿ. ಅಂದರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಗೊತ್ತ್ರಿ, ಮುಖಚರಿ ಅಥವಾ ಮುಖದ ಹಾವಭಾವಗಳು ಅಂತ ಕರಿತೀವಿ ರೀ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ಮೈಲಿಂಗ್ ವೆನ್ ಯು ಆರ್ ಹ್ಯಾಪಿ, ಅಂದರೆ ಖುಷಿಯಾಗಿದ್ದಾಗ ನೀವು ನಗ್ತೀರಿ. ಫೀಲಿಂಗ್ ಸ್ಯಾಡ್ ವೆನ್ ಯು ಆರ್ ನಾಟ್ ಹ್ಯಾಪಿ, ಅಂದರೆ ನೀವು ಖುಷಿಯಲ್ಲಿ ಇಲ್ಲದೇ ಇರುವಾಗ ನೀವೇನಾಗಿರ್ತೀರಿ, ಸ್ಯಾಡ್ ಆಗಿ ಕಾಣಿಸ್ತೀರಿ, ಡಲ್ ಆಗಿ ಕಾಣಿಸ್ತೀರಿ. ಈ ಥರ ನೀವು ತಿಳ್ಕೊಬೋದು. ಎರಡನೇದು ಪೋಸ್ಚರ್, ಕೀಪ್ ಯುವರ್ ಶೋಲ್ಡರ್ ಸ್ಟ್ರೇಟ್ ಆ್ಯಂಡ್ ಬಾಡಿ ರಿಲ್ಯಾಕ್ಸ್ಡ್. ಪೋಸ್ಚರ್ ಅಂದ್ರೆ ಏನು ರೀ, ಕುಳಿತುಕೊಳ್ಳುವ ಅಥವಾ ನಿಂತುಕೊಳ್ಳುವ ವಿಧಾನ ರೀ. ಸೊ ನೀವು ನಿಮ್ಮ ಭುಜಗಳನ್ನು ನೇರವಾಗಿರಿಸಿ ಕುತ್ಕೋಬೇಕು ರೀ, ಮತ್ತು ದೇಹವನ್ನು ರಿಲ್ಯಾಕ್ಸ್ ಮಾಡ್ಕೊಂಡು ಇರಬೇಕು. ನೆಕ್ಸ್ಟ್ ಬರ್ತೈತೆ ರೀ ಗೆಸ್ಚರ್ ಅವ್ರ ಬಾಡಿ ಲ್ಯಾಂಗ್ವೇಜ್. ಅಂದ್ರೆ ಸೊ ಇನ್ನೊಬ್ಬರ ಮೇಲೆ ಕೈ ಬೆರಳು ತೋರಿಸಿ ಏನು ಮಾಡಬಾರ್ದು ರೀ, ಮಾತನಾಡಬಾರ್ದು ಅಂತ ಹೇಳ್ತಾನೆ ನಾವು. ಅವಾಯ್ಡ್ ಪಾಯಿಂಟಿಂಗ್ ಯುವರ್ ಫಿಂಗರ್ ಆ್ಯಟ್ ಪೀಪಲ್ಸ್ ಅಂತ. ಅಂದ್ರೆ ಗೆಸ್ಚರ್ಸ್ ಅಂದ್ರೆ ಏನು ಗೊತ್ತ್ರಿ, ಸನ್ನೆ ರೀ. ಸೊ ಕೈ ಮಾಡೋದ್ರಿ, ಸೊ ನಾವು ಹ್ಯಾಂಡ್ ರೈಸ್ ಮಾಡೋದು, ತಲೆಯನ್ನು ಅಳ್ಳಾಡಿಸೋದು. ಸೊ ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಗೆಸ್ಚರ್ಸ್. ನೆಕ್ಸ್ಟ್ ಬರ್ತೈತೆ ರೀ ಟಚ್, ಶೇಕಿಂಗ್ ಹ್ಯಾಂಡ್ಸ್ ಅಂದ್ರೆ ಕೈ ಕುಲ್ಕೋದ್ರಿ. ಐ ಕಾಂಟ್ಯಾಕ್ಟ್ ಅಂತಂದ್ರೆ ಮೇಂಟೈನ್ ಐ ಕಾಂಟ್ಯಾಕ್ಟ್ ವಿತ್ ಹೂಮ್ ಯು ಆರ್ ಟಾಕಿಂಗ್ ಅಂತಂದ್ರೆ ರೀ. ಸೊ ಕಣ್ಣಿನ ಸಂಪರ್ಕ ರೀ. ಸೊ ನೀವು ಯಾರ ಜೊತೆ ಮಾತನಾಡ್ತಿರ್ತಿರಲ್ಲ ಅವ್ರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಏನು ಮಾಡ್ಬೇಕು ರೀ, ಮಾತನಾಡ್ಬೇಕು. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಪ್ಯಾರಾಲ್ಯಾಂಗ್ವೇಜ್ ಅಂತಂದ್ರೆ ಏನು ಗೊತ್ತ್ರಿ, ಇದಕ್ಕೆ ಏನಂತೇವೆ ಅಂತಂದ್ರೆ ಸೊ ಮೇಂಟೈನ್ ಮಾಡ್ರೇಟ್ ಸ್ಪೀಡ್ ಅಂತಂದ್ರೆ ಸೊ ನೀವು ಮಾತನಾಡುವ ವಾಲ್ಯೂಮ್ ಅಥವಾ ಪಿಚ್ ಸರಿಯಾಗಿರ್ಬೇಕು ರೀ. ಎರಡನೇದು ಏನು ಮಾಡ್ಬೇಕ್ರಿ, ನೀವು ಸರಿಯಾದ ಮಾಧ್ಯಮದಲ್ಲಿ ಅಥವಾ ಸರಿಯಾದ ಸ್ಪೀಡ್ನಲ್ಲಿ ಅಥವಾ ಸರಿಯಾದ ಧ್ವನಿಯಲ್ಲಿ ಏನು ಮಾಡ್ಬೇಕು ರೀ, ಮಾತನಾಡಬೇಕು. ಓಕೆ, ನೆಕ್ಸ್ಟ್. ಸೊ ನೋಡಿರಿ, ಇದ್ರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ಬೋದು ರೀ. ಇಂಪಾರ್ಟೆನ್ಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಸೊ 55% ಕಮ್ಯುನಿಕೇಷನ್ ಈಸ್ ಡನ್ ಯೂಸಿಂಗ್ ಬಾಡಿ ಮೂಮೆಂಟ್ಸ್, ಫೇಸ್ ಆ್ಯಂಡ್ ಆರ್ಮ್ಸ್ ETC. ಅಂದರೆ ಸೊ ಸಮಾಜದೊಳಗೆ 55% ಸಂಭಾಷಣೆಯಲ್ಲಿ 55% ಏನಿರ್ತೈತೆ ರೀ, ದೇಹದ ಚಲನೆ ಮುಖಾಂತರ, ಮುಖಚರಿ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ ಮುಖಾಂತರ, ಅಥವಾ ಸೊ ಫೇಸ್ ಅಥವಾ ಆರ್ಮ್ಸ್ನ ಚಲನೆ ಮುಖಾಂತರ ಏನಾಗ್ತೈತೆ ರೀ, ಆಗ್ತೈತೆ ಅಂತ ಏನು ಮಾಡ್ತಾರೆ ರೀ, ಸ್ಟಡೀಸ್ ಒಳಗೆ ಕಂಡು ಬಂದೈತಿ. ಸೊ ನೆಕ್ಸ್ಟ್ 38% ಕಮ್ಯುನಿಕೇಷನ್ ಇಸ್ ಡನ್ ಯೂಸಿಂಗ್ ವಾಯ್ಸ್, ಟೋನ್, ಪಾಸಸ್ ETC. ಅಂತಂದ್ರೆ 38% ಕಮ್ಯುನಿಕೇಷನ್ ಏನಾಗ್ತೈತೆ ರೀ, ಧ್ವನಿಗಳಿಂದ, ಪದಗಳಿಂದ ಅಥವಾ ಟೋನ್ಗಳಿಂದ ಏನಾಗಿರ್ತೈತೆ ರೀ, ಕೂಡಿರ್ತೈತೆ ಅಂತ ಹೇಳ್ತಾನವ. ನೆಕ್ಸ್ಟ್ ಓನ್ಲಿ 7% ಕಮ್ಯುನಿಕೇಷನ್ ಡನ್ ಯೂಸಿಂಗ್ ವರ್ಡ್ಸ್. ಸೊ ಏನು ರೀ, 7% ಕಮ್ಯುನಿಕೇಷನ್ ಏನಿರ್ತೈತೆ ರೀ, ಪದಗಳನ್ನು ಬಳಸಿ ಏನಾಗ್ತೈತೆ ರೀ, ಕಂಪ್ಲೀಟ್ ಆಗ್ತೈತೆ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಸೊ ಇದ್ರೊಳಗೆ ಯಾವುದಾದ್ರೂ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಏನಾಗ್ಬೋದು ರೀ, ಬರ್ಬೋದು. ಓಕೆ, ವಿಲ್ ಗೋ ಟು ನೆಕ್ಸ್ಟ್. ಸೊ ಇಲ್ಲಿ ನಾನು ನಿಮ್ಗೊಂದು ಏನು ಮಾಡೇನಿ ರೀ, ಎಕ್ಸಾಂಪಲ್ ಕೊಟ್ಟೇನಿ. ವೆನ್ ಯು ಇನ್ವೇಡ್ ಮೈ ಸ್ಪೇಸ್ ಅಂದರೆ ಪರ್ಸನಲ್ ಸ್ಪೇಸ್ ಬಗ್ಗೆ. ಸೊ ಯಾವಾಗಾದ್ರೂ ನೀವು ಯಾರಾದ್ರ ಜೊತೆ ಇಂಟ್ರ್ಯಾಕ್ಟ್ ಆಗ್ತಿರಪ್ಪ ಅಥವಾ ನೀವು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ ಅಂತಂದ್ರೆ ಮೊದಲೇಗೆ ಹೆಂಗಿರ್ತದೆ ಗೊತ್ತ್ರಿ, ದಿಸ್ ಟೈಪ್ ಈಸ್ ಓಕೆ. ಸೊ ನೀವು ಯಾರ್ದಾರ ಜೊತೆ ಮಾತಾಡ್ತೀರ ಅಂತಂದ್ರೆ ಸೊ ಅವ್ರ ಜೊತೆ ಏನು ಮಾಡ್ಬೇಕು, ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಹಾಯ್ ಬಾಯ್ ಇರ್ಬೇಕು ರೀ. ಆಮೇಲೆ ಏನಾಗ್ತೈತೆ ರೀ, ಸೊ ಈ ಥರ ನೀವು ಅವ್ರ ಜೊತೆ ಮಾಡಕ್ಕೆ ಹೋದ್ರೆ ಅಂತ ತಿಳ್ಕೊರಿ, ನೀವು ಅವ್ರ ಪರ್ಸನಲ್ ಸ್ಪೇಸನ್ನು ಏನು ಮಾಡ್ದಂಗೆ ರೀ, ಹಾಳು ಮಾಡ್ದಂಗೆ. ಸೊ ಅವಾಗ ಅವ್ರಿಗೆ ಏನಾಗ್ತೈತೆ ರೀ, ಟ್ರಬಲ್ ಆಗ್ತೈತೆ ರೀ. ಅಂದ್ರೆ ಅವ್ರಿಗೆ ಏನಾಗ್ತೈತಿ, ಚಿಂತೆ ಆಗಿ ಚಲೋ ಆಗ್ತೈತಿ, ಅವರು ತೊಂದರೆಗಳು ಪಡ್ತಾರೆ ರೀ. ಎರಡನೇದವ್ರ ಡಿಫೆನ್ಸಿವ್ ಆಗಿ ಚಾಲು ಮಾಡ್ತಾರೆ ರೀ, ಅವ್ರನ್ನ ಅವ್ರು ರಕ್ಷಣೆ ಮಾಡಲು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಮೂರನೇದು ಬಿಕಮ್ ಅಗ್ರೆಸಿವ್ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಸಿಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಮೇಲೆ. ಓಕೆ, ಅದಕ್ಕೆ ಏನು ಮಾಡಿರಿ, ನೀವು ಯಾರ್ದಾರ ಜೊತೆ ಫ್ರೆಂಡ್ಶಿಪ್ ಮಾಡಿರಿ, ಯು ಹ್ಯಾವ್ ಟು ಮೇಂಟೈನ್ ದ ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನಾನು ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟೇನಿ, ಇಲ್ಲೇ ಒಂದಿಷ್ಟು ಚಿತ್ರಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡೀನಿ. ಓಕೆ, ಫಸ್ಟ್ ಇಲ್ಲಿ ನೋಡಿರಿ, ಫಸ್ಟ್ ಪಿಕ್ ಏನು ಮಾಡ್ತೈತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಏನು ಮಾಡ್ಯಾನ ರೀ, ಮೊಣಕಾಲಿನ ಮೇಲೆ ಕುಳಿತುಕೊಂಡಾನ ರೀ. ಓಕೆ, ಎರಡನೇ ವ್ಯಕ್ತಿ ಏನು ಮಾಡತ್ತಾನ ರೀ, ಬಾಗಿ ಕುಳಿತುಕೊಂಡಾನ ರೀ. ಓಕೆ, ಬಗ್ಗಿ ಕುಂತಾನ. ಓಕೆ, ಮೂರನೇ ವ್ಯಕ್ತಿ ಏನು ಮಾಡ್ಯಾನ ಅಂತಂದ್ರೆ ಯಾರನ್ನೋ ಸಿಟ್ಟಿನಿಂದ ಏನು ಮಾಡತ್ತಾನ ರೀ, ನೋಡತ್ತಾನ. ನಾಲ್ಕನೇ ವ್ಯಕ್ತಿ ಏನು ಮಾಡತ್ತಾನ ರೀ, ಚಿಂತೆ ಮಾಡ್ಕೊತ ಕುಂತಾನ ರೀ. ಐದನೇ ವ್ಯಕ್ತಿ ಏನು ಮಾಡ್ಯಾನ ರೀ, ಹೆದರ್ಕೊಂಡು ಕುಂತಾನ.
ಓಕೆ, ಇವೆಲ್ಲ ಏನು ಮಾಡ್ತಾವೆ ರೀ, ಆ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜನ್ನು ಏನು ಮಾಡ್ತಾವೆ ರೀ, ವ್ಯಕ್ತಪಡಿಸ್ತಾವೆ. ಓಕೆ, ನೆಕ್ಸ್ಟ್. ಸೊ ಇನ್ನು ನೋಡ್ರಿ, ಬಾಡಿ ಲ್ಯಾಂಗ್ವೇಜ್ ಏನೇನು ನೋಡ್ಕೊಂಡಿರ್ತೈತೆ ಅಂತಂದ್ರೆ ಪೋಸ್ಚರ್ ರೀ. ನೀವು ಯಾವ ರೀತಿ ಕುಂತೀರಿ, ಸೊ ನಿಮ್ಮ ತಲೆ ಚಲನೆ ಹೆಂಗೈತಿ, ನೀವು ಯಾವ ಥರ ತಲೆ ಆಡಿಸ್ತೀರಿ, ಇದ್ರ ಮೇಲೆ ನಿಮ್ಮ ಮುಖದ ಹಾವಭಾವಗಳು ಹೆಂಗದಾವೆ, ಸೊ ನಿಮ್ಮ ಕಣ್ಣಿನ ಸಂಪರ್ಕ ಎಲ್ಲಿ ಐತಿ, ಮತ್ತು ನೀವು ಯಾವ ಥರ ಸನ್ನೆ ಮಾಡ್ತೀರಿ, ಇದ್ರ ಮೇಲೆ ಏನಿರ್ತೈತೆ ರೀ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಾಗಿರ್ತೈತೆ ರೀ, ಇನ್ಕ್ಲೂಡ ಆಗಿರ್ತೈತೆ. ಓಕೆ, ನೆಕ್ಸ್ಟ್ ಇಲ್ಲೊಂದಿಷ್ಟು ನಾನು ಪಿಕ್ಸ್ ಕೊಟ್ಟೆ ನಾನು ನಿಮಗೆ. ಸೊ ಇಲ್ಲಿ ನೋಡಿರಿ, ಒಬ್ಬ ವ್ಯಕ್ತಿ ಇಲ್ಲಿ ಬಗ್ಗಿ ಕುಂತಾನ್ರಿ, ಒಬ್ಬಕ್ಕೆ ವ್ಯಕ್ತಿ ಇಲ್ಲಿ ಸ್ಟ್ರೇಟ್ ಆಗಿ ಕುಂತಾಳ. ಒಬ್ಬರು ಟೀಚರ್ ಇಲ್ಲಿ ಏನು ಮಾಡತ್ತೀರಿ, ಲೀನಾಗಿ ಎಕ್ಸ್ಪ್ಲೇನ್ ಮಾಡತ್ತೀರಿ. ಇವರು ಏನು ರೀ, ಫಿಂಗರ್ಸನ್ನು ಏನು ಮಾಡ್ಯಾರ ರೀ, ಕ್ರಾಸ್ ಮಾಡ್ಯಾರ. ಸೊ ಇವರು ಕಾನ್ಫಿಡೆನ್ಸಿಂದ ಕುಂತಾರ್ರಿ, ಇವರು ಲೀನಾಗಿ ಕುಂತಾರ. ಓಕೆ, ಸೊ ಈ ಥರ ಎಲ್ಲ ಏನು ಮಾಡ್ಬೋದು ರೀ ನಾವು ಬಾಡಿ ಲ್ಯಾಂಗ್ವೇಜನ್ನು. ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ ಲ್ಯಾಂಗ್ವೇಜನ್ನು ಏನು ಮಾಡಿದ್ರೆ ಇಲ್ಲೇ ತೋರ್ಸೇನೆ. ಇವೆಲ್ಲ ಏನು ರೀ, ದೇಹ ಭಾಷೆ ರೀ. ಒಬ್ಬರು ಕೈ ಕಟ್ಕೊಂಡು ನಿಂತಾರ್ರಿ, ಒಬ್ಬರು ಹಿಂದೆ ಕೈ ಕಟ್ಕೊಂಡು ನಿಂತಾರ್ರಿ, ಒಬ್ಬರು ಏನು ಮಾಡತ್ತಾರ್ರಿ, ತಮ್ಮ ಕುದಿಗೆ ಕಡೆ ಏನು ಮಾಡತ್ತಾರ್ರಿ, ಕೈ ಇಟ್ಕೊಂಡು ನಿಂತಾರ್ರಿ. ಒಬ್ರು ಏನು ಮಾಡತ್ತಾರ್ರಿ, ತಮ್ಮ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಾರ್ರಿ. ಒಬ್ಬರ ಎರಡು ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಕುಂತಾರ್ರಿ. ಒಬ್ಬರ ಫಿಂಗರ್ಗಳನ್ನು ಕ್ರಾಸ್ ಮಾಡ್ಕೊಂಡು ಕುಂತಾರ. ಓಕೆ, ಇಲ್ಲೊಬ್ಬರು ಸರ್ ಕಾಲನ್ನು ಕ್ರಾಸ್ ಮಾಡ್ಕೊಂಡು ಕುಂತಾರ್ರಿ. ಇವೆಲ್ಲ ಏನು ರೀ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಬಾಡಿ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ನಾನು ನಿಮ್ಗೆ ಕೊಟ್ಟೇನಿ ಗೆಸ್ಚರ್ಸ್ ಅಂತಂತಂದ್ರೆ. ಓಕೆ, ಗೆಸ್ಚರ್ಸ್ ಅಂತ ಸನ್ನೆಗಳು ರೀ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟೆ ನಾನು, ರೈಸಿಂಗ್ ಅ ಹ್ಯಾಂಡ್ ಟು ಗ್ರೀಟ್ ಆರ್ ಸೇ ಗುಡ್ ಬೈ ಅಂತಂತಂದ್ರೆ. ಸೊ ನೀವು ಯಾರಿಗಾದರೂ ವಿದಾಯವನ್ನು ಹೇಳಬೇಕಂತಂದ್ರೆ ಏನು ಮಾಡ್ಬೇಕ್ರಿ ನೀವು, ಸೊ ಅವ್ರಿಗೆ ಏನು ಮಾಡ್ಬೇಕ್ರಿ, ಹ್ಯಾಂಡನ್ನು ರೈಸ್ ಮಾಡಿ ಟಾಟಾ ಹೇಳ್ಬೇಕ್ರಿ. ಇಲ್ಲ ಅಂತಂದ್ರೆ ನೀವು ಪಾಯಿಂಟಿಂಗ್ ಅ ಫಿಂಗರ್ ಆ್ಯಟ್ ಸಮೋನ್ ಅಂತಂದ್ರೆ, ಸೊ ನೀವು ಯಾರ್ದರ ಮೇಲೆ ಕೈಯನ್ನು ತೋರಿಸಿ, ಸೊ ಇದೇ ವ್ಯಕ್ತಿ ನೋಡಂತ ಏನು ಮಾಡ್ಬೋದು ರೀ, ಉದಾಹರಣೆ ಮೂಲಕ ಅವರನ್ನು ನೀವು ತೋರಿಸ್ಬೋದು. ಬಟ್ ಈ ಥರ ಮಾಡಬೇಡ್ರಿ, ಯಾವುದೋ ವ್ಯಕ್ತಿ ಮೇಲೆ ಅವ್ನಿಗೆ ಗೊತ್ತಿಲ್ಲ ಅವ್ನ ಮೇಲೆ ಕೈ ಮಾಡಿ ಏನು ಮಾಡಬೇಡ್ರಿ, ತೋರಿಸ್ಬೇಡ್ರಿ. ಸೊ ಏನು ಮಾಡ್ತಾನೆ ರೀ, ನಿಮ್ಮ ಮೇಲೆ ಜಗಳಕ್ಕೆ ಬರುವಂಥ ಸಾಧ್ಯತೆ ಕೂಡ ಇರ್ತದೆ. ಎರಡನೇದು ಎಕ್ಸ್ಪ್ರೆಷನ್ ಅಂತಂದ್ರೆ ಮುಖಚರಿಗಳು ರೀ. ಓಕೆ, ಸ್ಮೈಲಿಂಗ್ ವೆನ್ ಯು ಆರ್ ಹ್ಯಾಪಿ ಅಂದರೆ ನೀವು ಖುಷಿದಾಗ ಏನು ಮಾಡ್ತೀರಿ, ನಗ್ತೀರಿ. ಮೇಕಿಂಗ್ ಅ ಸ್ಯಾಡ್ ಫೇಸ್ ವೆನ್ ಯು ಆರ್ ಸ್ಯಾಡ್ ಅಂತಂದ್ರೆ ನೀವು ಡಲ್ ಆಗಿ ಕೂತ್ಕೊತಿರ್ತೀರಿ ಅಥವಾ ದುಃಖದಿಂದ ಕೂತ್ಕೊಂಡಿರ್ತೀರಿ, ಯಾಕಂದ್ರೆ ನಿಮ್ಗೆ ದುಃಖ ಆಗಿರ್ತೈತಿ. ನೆಕ್ಸ್ಟ್ ಬರ್ತೈತೆ ರೀ ಬಾಡಿ ಲ್ಯಾಂಗ್ವೇಜ್. ಸೊ ಬಾಡಿ ಲ್ಯಾಂಗ್ವೇಜ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪೋಸ್ಚರ್ಸ್ ಬೈ ವಿಚ್ ಆಟಿಟ್ಯೂಡ್ಸ್ ಆ್ಯಂಡ್ ಫೀಲಿಂಗ್ಸ್ ಆರ್ ಕಮ್ಯುನಿಕೇಟೆಡ್, ಸ್ಟ್ಯಾಂಡಿಂಗ್ ಸ್ಟ್ರೇಟ್, ಶೋಯಿಂಗ್ ಇಂಟ್ರೆಸ್ಟ್ ಅಂತಂದ್ರೆ. ಸೊ ನೋಡ್ರಿ ಇಲ್ಲೇ ಏನು ಹೇಳ್ತಾನಂತಂದ್ರೆ ಅವ, ಸೊ ನೀವು ಯಾವ ಆ್ಯಟಿಟ್ಯೂಡ್ನಾಗ ನಿಂತೀರಿ, ಸೊ ನೀವು ಯಾವ ಫೀಲಿಂಗ್ ಒಳಗೆ ಏನು ಮಾಡತ್ತೀರಿ, ಕಮ್ಯುನಿಕೇಟ್ ಮಾಡತ್ತೀರಿ, ಅಥವಾ ನೀವು ಹೆಂಗೆ ನಿಂತೀರಿ, ಅಥವಾ ನೀವು ಸ್ಟ್ರೇಟಾಗಿ ನಿಂತಿರೋ ಹೆಂಗೆ ನಿಂತಿರೋ. ಓಕೆ, ನೀವು ಇಂಟ್ರೆಸ್ಟನ್ನು ತೋರ್ಸಾತಿರೋ ಅನ್ನೋದು ಏನಾಗಿರ್ತೈತೆ ರೀ, ಬಾಡಿ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಓಕೆ, ಸೊ ಇಲ್ಲಿ ಟಚ್ ಬಿಹೇವಿಯರ್ ಬಗ್ಗೆ ಏನು ಮಾಡೇನಿ ರೀ, ನಾವು ಕೊಟ್ಟೆ ನಾನು ನಿಮಗಿಲ್ಲೇ. ಸೊ ಟಚ್ ಬಿಹೇವಿಯರ್ ಅಂದ್ರೆ ನೋಡ್ರಿ ಇಲ್ಲಿ ಹೇಳ್ಬಿಡ್ತೇನೆ ನಾನು. ಸೊ ಟಚಿಂಗ್ ಅಂತಂದ್ರೆ ಏನು ಮಾಡೋದ್ರಿ, ನಾವು ಹ್ಯಾಂಡ್ ಶೇಕ್ ಮಾಡೋದು ಅಥವಾ ಸೊ ಪ್ಯಾಟಿಂಗ್ ಆನ್ ದ ಬ್ಯಾಕ್ ಅಂತ ಕರಿತೇವೆ ನಾವು ಅಂತಂದ್ರೆ. ಸೊ ಬೆಂಚ್ ಚಪ್ಸೋದು, ಶಬಾಷ್ಗಿರಿ ಕೊಡೋದು, ಇಟ್ ಈಸ್ ಗುಡ್. ಸ್ಟ್ರೋಕಿಂಗ್ ಅಂತಂದ್ರೆ ರೀ, ಸ್ಟ್ರೋಕಿಂಗ್ ಅಂದ್ರೆ ಏನು ಮಾಡೋದ್ರಿ, ಹೊಡಿದು ಇಲ್ಲ ಅಂದ್ರೆ ಚೂಟೋದು, ಜಗಳ ಮಾಡೋದು, ಪಿಂಚಿಂಗ್ ಮಾಡೋದು, ಇದಕ್ಕೆಲ್ಲ ನಾವು ಸ್ಟ್ರೋಕಿಂಗ್ ಅಂತೇವೆ ರೀ. ಪುಷಿಂಗ್ ಅಂದ್ರೆ ಏನು ಮಾಡೋದ್ರಿ, ತಳ್ಳೋದು. ಸೊ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ದ ಟಚ್ ಬಿಹೇವಿಯರ್. ಓಕೆ, ಇನ್ನು ನೆಕ್ಸ್ಟ್ ಬರ್ತೈತೆ ರೀ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅನುಕೂಲಗಳನ್ನ ಪಟ್ಟಿ ಮಾಡ್ರಿ ಅಂತ ಹೇಳೋಣ. ಓಕೆ, ಸೊ ಇಲ್ಲಿ ನಾವೇನು ಮಾಡೋಣ ರೀ, ನಾನ್ ವರ್ಬಲ್ ಕಮ್ಯುನಿಕೇಷನ್ ಅನುಕೂಲಗಳನ್ನ ಪಟ್ಟಿ ಮಾಡ್ತಾ ಹೋಗೋಣ. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ, ಸೊ ಅಮೌಖಿಕ ಸಂಭಾಷಣೆಯ ಅನುಕೂಲಗಳನ್ನ ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ಯಾನ ರೀ, ಕೇಳೋಣ. ಫಸ್ಟ್ ಬರ್ತೈತೆ ರೀ, ಮೋರ್ ಎಫೆಕ್ಟಿವ್ ವಿ ಯೂಸ್ ದ ರೈಟ್ ಗೆಸ್ಚರ್ಸ್ ವೈಲ್ ಕಮ್ಯುನಿಕೇಟಿಂಗ್ ಅಂತಂತಂದ್ರೆ. ಸೊ ಸಂವಹನ ಅಥವಾ ಸಂಭಾಷಣೆ ಮಾಡುವಾಗ ಏನು ಮಾಡ್ಬೇಕು, ನಾವು ಸರಿಯಾದ ಸನ್ನೆಗಳನ್ನು ಬಳಸಿದ್ರೆ ಇದೇನಾಗಿರ್ತೈತೆ ರೀ, ಹೆಚ್ಚು ಪರಿಣಾಮಕಾರಿಯಾಗಿ ಇರ್ತೈತೆ. ಎರಡನೇ, ರೈಟ್ ಗೆಸ್ಚರ್ಸ್ ಆ್ಯಂಡ್ ಪೋಸ್ಚರ್ಸ್ ಸೇ ದ ಸೈನ್ ಆಫ್ ಪ್ರೊಫೆಷ್ನಲಿಸಮ್ ಅಂತಂದ್ರೆ ಸರಿಯಾದ ಸನ್ನೆಗಳು ಮತ್ತು ಭಂಗಿಗಳು ಏನು ಮಾಡ್ತಾವ್ರಿ, ವೃತ್ತಿಪರತೆಯ ಸಂಕೇತಗಳನ್ನು ಏನು ಮಾಡ್ತಾವ್ರಿ, ಸೂಚನೆಯನ್ನು ಕೊಡ್ತಾವೆ. ಮೂರನೇದು, ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಆಡಿ ಆನ್ಸರ್ಸ್, ರಿಯಾಕ್ಷನ್ಸ್ ಆ್ಯಂಡ್ ಅಡ್ಜಸ್ಟ್ ಅವರ್ ಇಂಟ್ರಾಕ್ಷನ್ಸ್ ಯೂಸಿಂಗ್ ಅಕಾರ್ಡ್ಲಿ ಅಂತ ಕೊಟ್ಟ ನಾವು. ಅಂತಂದ್ರೆ ನಾವು ಕೇಳಿಸಿಕೊಳ್ಳುತ್ತಿರುವಾಗ ಉತ್ತರಗಳ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವುದ್ರಿ ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ಸಂವಹನವನ್ನು ಏನು ಮಾಡ್ಬೋದು ರೀ, ನಾವು ಅಡ್ಜಸ್ಟ್ ಮಾಡ್ಬೋದು. ನೆಕ್ಸ್ಟ್, ವರ್ಬಲ್ ಮೆಸೇಜಸ್ ಆರ್ ಅಬ್ಸ್ಟ್ರಕ್ಟೆಡ್ ಬೈ ನಾಯ್ಸ್ ಆ್ಯಂಡ್ ಡಿಸ್ಟೆನ್ಸ್ ಅಂದರೆ, ನಾಯ್ಸ್ ಆರ್ ಡಿಸ್ಟೆನ್ಸ್ ಅಂದರೆ, ಸೊ ನಾನ್ ವರ್ಬಲ್ ಕಮ್ಯುನಿಕೇಷನ್ಗಳು ಇರ್ತಾವಲ್ಲ ರೀ, ಶಬ್ದ ಅಥವಾ ದೂರದಿಂದ ಏನಾಗ್ತಾವ್ರಿ, ಇವ ಅಡಚಣೆಗೆ ಒಳಪಡ್ತಾವೆ. ಓಕೆ, ಸೊ ಇದ್ರೊಳಗೆ ನೀವು 2 to 3 ಪಾಯಿಂಟ್ಸ್ ಬರೆದ್ರು ಸಾಕು.
ಸೊ ನೆಕ್ಸ್ಟ್ ಬರ್ತೈತೆ ರೀ ವಿಜುವಲ್ ಕಮ್ಯುನಿಕೇಷನ್. ಸೊ ವಿಜುವಲ್ ಕಮ್ಯುನಿಕೇಷನ್ ಎದ್ರೊಳಗೆ ಬರ್ತೈತೆ ಅಂತಂದರೆ ನಾನ್ ವರ್ಬಲ್ ಒಳಗೆ ಬರ್ತೈತಿ. ಸೊ ನೋಡಿರಿ, ವಾಟ್ ಈಸ್ ವಿಜುವಲ್ ಕಮ್ಯುನಿಕೇಷನ್ ಅಂತ ಕೊಟ್ಟಾನವ ಅಂತಂದರೆ, ಸೊ ವಿಜುವಲ್ ಕಮ್ಯುನಿಕೇಷನ್ ಇರ್ತೈತಲ್ಲ ರೀ. ಓಕೆ, ಸೊ ವಿಜುವಲ್ ಕಮ್ಯುನಿಕೇಷನ್ ಈಸ್ ಎಫೆಕ್ಟಿವ್ ವೇ ಆಫ್ ಕಮ್ಯುನಿಕೇಷನ್ ಬಿಕಾಸ್ ಇಟ್ ರಿಲೈಸ್ ಆನ್ ಕನ್ವೇಯಿಂಗ್ ಮೆಸೇಜಸ್ ಥ್ರೂ ಇಮೇಜಸ್ ಆರ್ ಪಿಕ್ಚರ್ಸ್ ಅಂತ ಹೇಳೋಣ. ಅಂದ್ರೆ ಇಲ್ಲಿ ಏನು ಕೇಳ್ಯಾನ್ರಿ ಅವ, ದೃಶ್ಯ ಸಂವಹನ ಅಥವಾ ವಿಜುವಲ್ ಕಮ್ಯುನಿಕೇಷನ್ ಅಂದರೆ ಏನಂತ ಕೇಳ್ಯಾನ. ಸೊ ವಿಜುವಲ್ ಕಮ್ಯುನಿಕೇಷನ್ ಏನು ರೀ, ಪರಿಣಾಮಕಾರಿಯಾದ ಸಂವಹನದ ವಿಧಾನ ರೀ ಇದೊಂದು. ಏಕೆಂದರೆ ಇದನ್ನು ನಾವು ಚಿತ್ರಗಳನ್ನ ಬಳಸಿ, ಟೈಪೋಗ್ರಫಿಯನ್ನು ಬಳಸಿ, ಇಮೇಜ್ಗಳನ್ನು ಬಳಸಿ, ವಿಡಿಯೋಗಳನ್ನು ಬಳಸಿ ಏನು ಮಾಡ್ತೇವೆ ರೀ, ಸಂದೇಶವನ್ನು ಅಥವಾ ಮಾಹಿತಿಯನ್ನು ಏನು ಮಾಡ್ತೇವೆ ರೀ, ರವಾನೆ ಮಾಡ್ತೇವೆ ಇದರಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಡೇಂಜರ್ ಸೈನ್ ಬೋರ್ಡ್ ಐತ್ರಿ, ಇಲ್ಲೊಂದು ರೋಡ್ ಸೈನ್ ಐತಿ, ಇಲ್ಲಿ ರೋಡ್ ಸೈನ್ ಐತ್ರಿ, ಇಲ್ಲೇ ನೋ ಸ್ಮೋಕಿಂಗ್ ಬೋರ್ಡ್ ಐತಿ. ಅಥವಾ ಇಲ್ಲಿ ನೀವು ಟಾಯ್ಲೆಟ್ನಲ್ಲಿ ಬರ್ತಿರ್ತಕ್ಕಂಥ ಮೆನ್ ಅಥವಾ ವುಮೆನ್, ಜೆಂಟ್ಸ್ ಮತ್ತು ಲೇಡೀಸ್ದ ಚಿತ್ರ ಅದಾವ್ರಿ. ಇಲ್ಲಿ ನೀವು ಪೈ ಚಾರ್ಟ್ಸ್ ಅದಾವ್ರಿ. ಓಕೆ, ಇಲ್ಲಿ CCTV ಕ್ಯಾಮ್ರಾ ಅದಾವ್ರಿ. ಓಕೆ, ಇಲ್ಲಿ ನಿಮಗೆ ಡ್ರಾಯಿಂಗ್ಸ್ ಆಗಿರ್ಬೋದು, TV ಆ್ಯಡ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ವಿಜುವಲ್ ಕಮ್ಯುನಿಕೇಷನ್. ಓಕೆ, ಇಲ್ಲಿ ಫಸ್ಟ್ ಬರ್ತೈತ್ರಿ ನಿಮ್ಗೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟೇನ್ರಿ ನಾವನ್ನೆಲ್ಲ. ನೋ ಪಾರ್ಕಿಂಗ್ ಝೋನ್. ಸೊ ಇಲ್ಲಿ ನೋ ಪಾರ್ಕಿಂಗ್ ಝೋನ್ ಅಂತ ಈ ಥರ ಇರ್ತೈತ್ರಿ, ಅಂದರೆ ಇಲ್ಲೇ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ ಅಂತ ಇದ್ರ ಅರ್ಥ. ಸೊ ಇಲ್ಲಿ ಬರ್ದಿರೋದಿಲ್ರಿ ವಾಹನಗಳನ್ನ ಪಾರ್ಕ್ ಮಾಡಬೇಡ್ರಿ ಅಂತೇಳಿ. ಸೊ ದೇ ಜಸ್ಟ್ ಪುಟ್ ದಿಸ್ ಸೈನ್. ಓಕೆ, ಎರಡನೇದು ಬರ್ತೈತ್ರಿ ನೋ ಎಂಟ್ರಿ. ನೋ ಎಂಟ್ರಿ ಅಂದರೆ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳ್ರಿ, ಇದೆ ಒಳಗಡೆ ಅನುಮತಿ ಇಲ್ಲ ಅಂತೇಳಿ ಏನು ಮಾಡ್ತೈತ್ರಿ ಇದು ಹೇಳ್ತೈತಿ. ಸೊ ಈ ಥರ ರೆಡ್ದ ಸರ್ಕಲ್ ಮತ್ತು ಹಿಂಗೆ ಈ ಥರ ಹಿಂಗೆ ಅಡ್ಡಿತ್ತು ಅಂದ್ರೆ ತಿಳ್ಕೊಂಬಿಡ್ಬೇಕು ರೀ, ನೋ ಎಂಟ್ರಿ ಅಂತ. ನೆಕ್ಸ್ಟ್ ಬರ್ತೈತೆ ರೀ ಡೇಂಜರ್ ವಾರ್ನಿಂಗ್. ಡೇಂಜರ್ ವಾರ್ನಿಂಗ್ ಅಂತಂದ್ರೆ ನೋಡಿರಿ, ಸೊ ಇದು ಎಲ್ಲಿ ಇರ್ತೈತೆ ಗೊತ್ತ್ರಿ. ಸೊ ಎಲ್ಲಾದರೂ ರೇಡಿಯೇಷನ್ ಇತ್ತಪ್ಪ ಅಂತಂದ್ರೆ, ವಿಕಿರಣಶೀಲತೆ ಇತ್ತಂತಾರೆ, ಅಥವಾ ಜೈವಿಕ ಅಪಾಯ ಅಥವಾ ಬಯೋ ಡೇಂಜರಸ್ ಇತ್ತಂತಂದ್ರೆ, ಸೊ ಅಂಥಲ್ಲೆಲ್ಲ ಏನಾಗ್ತೈತೆ ರೀ, ಇದು ಡೇಂಜರ್ ವಾರ್ನಿಂಗ್ ಅದು ಸಿಗ್ತಾವ್ರಿ. ಈ ಟೈಪ್ ಡೇಂಜರ್ ವಾರ್ನಿಂಗ್ ಅದು ಇರ್ತಾವ್ರಿ ಇವ. ಸೊ ರೇಡಿಯೇಷನ್ ಇದ್ದಲ್ಲಿ ಅಥವಾ ಬಯೋ ಹಜಾರ್ಡ್ ಇದ್ದಲ್ಲಿ ಅದು ಏನು ಮಾಡ್ತಾವ್ರಿ, ಈ ಥರದ ಬೋರ್ಡ್ಗಳು ನಿಮ್ಗೆ ಸಿಗ್ತಾವೆ. ನೆಕ್ಸ್ಟ್ ಬರ್ತೈತೆ ರೀ, ಸೊ ಇವೆಲ್ಲ ಏನು ಮಾಡ್ತಾವ್ರಿ, ನೀವು ಅಪಾಯದ ಎಚ್ಚರಿಕೆಯನ್ನು ನೀಡ್ತಾವೆ. ಸೊ ಏನಾದರೂ ಅಪಾಯ ಇತ್ತಂತಂದರೆ, ಸೊ ಇಲ್ಲೇನೈತಪ್ಪ ಅಪಾಯ ಐತಿ, ಸೊ ಇದನ್ನು ಟಚ್ ಮಾಡಬೇಡ್ರಿ ಅಂತ ಏನು ಮಾಡ್ತಾವೆ, ನಿಮ್ಗೆ ಸಂದೇಶವನ್ನು ನೀಡ್ತಾವೆ. ನೆಕ್ಸ್ಟ್ ಬರ್ತೈತೆ ರೀ ಅಂಡರ್ CCTV ಸರ್ವಿಲೆನ್ಸ್. ಅಂಡರ್ CCTV ಸರ್ವಿಲೆನ್ಸ್ ಅಂದರೆ ಇದೇನು ಮಾಡ್ತೈತೆ ಅಂದರೆ, ನೀವು CCTVಯಲ್ಲಿ ಸರಿಯಾಗುತ್ತಿದ್ದೀರಿ ಅಂತ ಏನು ಮಾಡ್ತೈತಿ, ಇದು ನಿಮ್ಗೆ ತೋರಿಸ್ತೈತಿ. ಈ ಸೈನ್ ಎಲ್ಲಾದರೂ ಇತ್ತಂತಂದ್ರೆ ಸೊ ನೀವು ತಿಳ್ಕೊಂಬಿಡ್ಬೇಕು ರೀ, ಇವೆಲ್ಲ CCTV ಅದಾವ ಅಂತೇಳಿ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ನೋ ಮೊಬೈಲ್ ಫೋನ್ ಅಂತಂದರೆ, ಸೊ ಇಲ್ಲಿ ಫೋನ್ ಬಳಕೆ ಮಾಡುವಂತಿಲ್ಲ ಅಥವಾ ಫೋನ್ ಬಳಕೆ ನಿಷೇಧಿಸಲಾಗಿದೆ ಅಂತೇಳಿ ಈ ಥರದ ಬೋರ್ಡ್ಗಳು ನಿಮ್ಗೆ ಸಿಗ್ತಾವೆ. ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್. ಏನ್ರಿ ಇವೆಲ್ಲ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ವಿಜುವಲ್ ಕಮ್ಯುನಿಕೇಷನ್. ಓಕೆ, ಸೊ ಇಲ್ಲಿ ನೋಡೋಣ ನಾವು ಅಂಡರ್ ಕನ್ಸ್ಟ್ರಕ್ಷನ್ ಬೋರ್ಡ್ಸ್ ಅಂತ ಕೊಟ್ಟೋಣ ನಾವು. ಅಂಡರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಇಲ್ಲಿ ನಾ ಎಕ್ಸಾಂಪಲ್ ಕೊಡೋಕೆ ಟ್ರೈ ಮಾಡೇನಿ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಯಾವುದಾದ್ರೂ ಕೆಲಸ ನಡೆಯತೈತಪ್ಪ, ಕಾಮಗಾರಿ ಕೆಲಸ ನಡೆಯತೈತೆ ಅಂತಂದ್ರೆ ಆ ಪ್ರದೇಶಗಳಲ್ಲಿ ಈ ಥರದ ಬೋರ್ಡ್ಗಳನ್ನ ಏನು ಮಾಡ್ತೀವಿ ನಾವು ಬಳಸ್ತೀವಿ. ಸೊ ಎಲ್ಲಿ ಅಂತಂದ್ರೆ ರಸ್ತೆ ಕಾಮಗಾರಿ ಆಗಿರ್ಬೋದು ರೀ, ಅಥವಾ ಬಿಲ್ಡಿಂಗ್ ಕೆಳಗಡೆ ಆಗಿರ್ಬೋದು ರೀ. ಸೊ ರೋಡಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತೈತಪ್ಪ, ಕಟ್ಟಡ ರಿಪೇರಿ ಆಗ್ತೈತಿ ಅಥವಾ ಕಟ್ಟಡ ನಿರ್ಮಾಣ ಆಗ್ತೈತೆ ಅಂತಂದ್ರೆ ಅಂಥಲ್ಲೆಲ್ಲ ಏನು ಮಾಡ್ತೀವಿ ನಾವು ಅಂಡರ್ ಕನ್ಸ್ಟ್ರಕ್ಷನ್ ಬೋರ್ಡ್ಗಳನ್ನು ಏನು ಮಾಡ್ತೀವಿ ರೀ, ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎರಡನೇದು ಬರ್ತೈತೆ ರೀ ನೋ ಪಾರ್ಕಿಂಗ್ ಝೋನ್. ನೋ ಪಾರ್ಕಿಂಗ್ ಝೋನ್ ಅಂತಂದ್ರೆ ಏನು ಗೊತ್ತ್ರಿ ನಿಮ್ಗೆ, ಪಾರ್ಕಿಂಗಿಗೆ ಅವಕಾಶ ಇರೋದಿಲ್ಲ ಅನ್ನುವಂತಹ ಬೋರ್ಡ್ ರೀ ಇದು, ಸೈನ್. ಸೊ ಇದೇನು ಮಾಡ್ತೈತೆ ಅಂತಂದರೆ, ಸೊ ಇದನ್ನು ನಾವು ರಸ್ತೆಯ ಬದಿಯಲ್ಲಿ ಅಥವಾ ನಾವು ಒಂದಿಷ್ಟು ಸಂಸ್ಥೆಯ ಬದಿಯಲ್ಲಿ ಅಥವಾ ಸಂಸ್ಥೆಗಳ ಎದುರುಗಡೆ ಎಲ್ಲ ಏನು ಮಾಡ್ತೀವಿ, ಇವುಗಳನ್ನು ನೋಡ್ತೀವಿ. ಸೊ ಇಲ್ಲಿ ಏನು ಮಾಡ್ತೈತೆ ಅಂದ್ರೆ, ವಾಹನಗಳು ಪಾರ್ಕಿಂಗ್ಗೆ ಅವಕಾಶ ಇರೋದಿಲ್ಲ ಅನ್ನೋದನ್ನು ಏನು ಮಾಡ್ತೈತೆ ರೀ, ಇದು ಸೂಚನೆ ಮಾಡ್ತೈತಿ. ಸೊ ಇದು ಬೇರೆ ಬೇರೆ ಇರ್ತೈತೆ ರೀ, 2 ವೀಲರ್ಗೆ ಬೇರೆ ಇರ್ತೈತೆ ರೀ, 3 ವೀಲರ್ ಬೇರೆ ಇರ್ತೈತಿ, 4 ವೀಲರ್ ಬೇರೆ ಇರ್ತೈತೆ ರೀ, ಬಸ್ ಮತ್ತು ಟ್ರಕ್ಗಳಿಗೆ ಏನು ಇರ್ತೈತೆ ರೀ, ಬೇರೆ ಬೇರೆ ಪಾರ್ಕಿಂಗ್ದ ಬೋರ್ಡ್ಗಳು ನಿಮ್ಗೆ ಇರ್ತಾವೆ. ಓಕೆ, ನೆಕ್ಸ್ಟ್ ಮೂರನೇದು. ಸೊ ನೆಕ್ಸ್ಟ್ ಬರ್ತೈತೆ ರೀ ಡೇಂಜರ್ ವಾರ್ನಿಂಗ್. ಡೇಂಜರ್ ವಾರ್ನಿಂಗ್ ಅಂತಂದ್ರೆ ಏನು ರೀ, ಅಪಾಯದ ಎಚ್ಚರಿಕೆಯನ್ನು ಏನು ಮಾಡ್ತಾವ್ರಿ, ಈ ಥರದ ಬೋರ್ಡ್ಗಳು ಏನು ಮಾಡ್ತಾವೆ ನಿಮ್ಗೆ ಸೂಚನೆ ಕೊಡ್ತಾವ್ರಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ರೀ, ಈ ಥರ ಇವೆಲ್ಲ. ಸೊ ಇವೆಲ್ಲಿ ಎಲೆಕ್ಟ್ರಿಕಲ್ ಕೆಲಸದ ಸಂದರ್ಭದಲ್ಲಿ ಅಥವಾ ಸೊ ಎಲ್ಲಾದರೂ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗತ್ತಪ್ಪ ಅಂತಂದ್ರೆ ಅಂಥ ಸ್ಥಳದಲ್ಲಿ ನಾವೇನು ಮಾಡ್ಬೋದು ರೀ, ಈ ಡೇಂಜರ್ ಬೋರ್ಡ್ಗಳನ್ನು ನಾವು ನೋಡ್ಬೋದು. ಇಲ್ಲಾಂದರೆ ಸೀರಿಯಸ್ ಇಂಜುರಿ ಆಗ್ತೈತಪ್ಪ ಅಂಥ ಸಂದರ್ಭದಲ್ಲಿ ಕೂಡ ನಾವೇನು ಮಾಡ್ಬೋದು ರೀ, ಈ ಥರದ ಡೇಂಜರ್ ಬೋರ್ಡ್ಗಳನ್ನು ನಾವು ನೋಡ್ಬೋದು. ಇವೆಲ್ಲ ಏನು ಮಾಡ್ತಾವೆ ನಿಮ್ಗೆ ಅಪಾಯದ ಎಚ್ಚರಿಕೆಯನ್ನು ತಿಳಿಸ್ತಾವೆ. ಓಕೆ, ಇಲ್ಲಿ ಕೊಡ್ತಾ ನೆಕ್ಸ್ಟ್
ನೆಕ್ಸ್ಟ್ ಬರ್ತೈತೆ ರೀ ಅಂಡರ್ CCTV ಸರ್ವಿಲೆನ್ಸ್ ಅಂತಂದ್ರೆ ಸೊ ನೀವು CCTVಯಲ್ಲಿ ಸರಿಯಾಗಿ ಕೂತಿದ್ದೀರಿ ಅಂತ ಏನು ಮಾಡ್ತೈತ್ರಿ ಇದು ಸೂಚನೆ ನೀಡ್ತೈತಿ. ಓಕೆ, ಸೊ ಇವನ್ನೆಲ್ಲ ಎಲ್ಲಿ ಹಾಕಿರ್ತಾರೆ ಗೊತ್ತ್ರಿ. ಸೊ ನಾನು ನಿಮ್ಗೆ ಒಂದು 10 ಸೆಕೆಂಡ್ಸ್ ಪಾಸ್ ಕೊಡ್ತೀನಿ, ನೀವು ಡಿಸೈಡ್ ಮಾಡಿ ಹೇಳ್ರಿ. ಓಕೆ, ಸೊ ಇವನ್ನೆಲ್ಲ ನಾವು ಎಲ್ಲಿ ಬಳಸ್ತೇವಪ್ಪ ಅಂತಂದ್ರೆ ಪಬ್ಲಿಕ್ ಪ್ಲೇಸಸ್ ಒಳಗೆ ಬಳಸ್ತೇವೆ ರೀ. ಇಲ್ಲಾಂದ್ರೆ ನಿಮ್ಗೆ ಮಾಲ್ಸ್ ಇರ್ತಾವೆ ಗೊತ್ತ್ರಿ. ಸೊ ನೀವು ಬಟ್ಟೆ ಅದು ಪರ್ಚೇಸ್ ಮಾಡಕ್ಕೆ ಹೋಗ್ತೀರಿ, ಅಲ್ಲಿ ಬಳಸ್ತೇವೆ ರೀ. ಥಿಯೇಟರ್ಸ್ ಒಳಗಡೆ, ಹಾಸ್ಪಿಟಲ್ಸ್ ಒಳಗಡೆ, ಸೊ ಸ್ಟ್ರೀಟ್ ಬೀದಿಗಳಲ್ಲಿ ರೀ, ಪಾರ್ಕಿಂಗ್ ಏರಿಯಾಸ್ ಒಳಗೆ ರೀ, ಟ್ರಾನ್ಸ್ಪೋರ್ಟ್ಸ್ ಕಂಪ್ನಿ ಒಳಗಡೆ, ಶಾಪ್ಸ್ ಒಳಗಡೆ, ಅಂಗಡಿಗಳಲ್ಲಿ ರೀ, ಹೋಟೆಲ್ಸ್, ಬ್ಯಾಂಕ್ಸ್, ಫ್ಯಾಕ್ಟ್ರೀಸ್, ಸ್ಕೂಲ್ಸ್, ಕಾಲೇಜಸ್, ರೆಸಿಡೆನ್ಸೀಸ್, ಇಲ್ಲೆಲ್ಲ ಬತ್ತಲ್ಲಿ ನಿಮಗೆ ಗೊತ್ತ್ರಿ ಮ್ಯಾಕ್ಸಿಮಮ್ ಈಗ 70 to 75% ಎಲ್ಲ ಬತ್ತಲ್ಲಿ ಏನು ಮಾಡ್ತೇವ್ರಿ ಹೆಚ್ಚಿಗೆ CCTV ಕ್ಯಾಮ್ರಾಗಳನ್ನು ಏನು ಮಾಡತ್ತೇವೆ ರೀ ಬಳಕೆ ಮಾಡತ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ನೋ ಎಂಟ್ರಿ ಬೋರ್ಡ್ಸ್. ನೋ ಎಂಟ್ರಿ ಬೋರ್ಡ್ಸ್ ಅಂದ್ರೆ ಗೊತ್ತ್ರಿ ನಿಮ್ಗೆ. ಸೊ ಇವನ್ನ ಎಕ್ಸಾಕ್ಟ್ಲಿ ಹೇಳ್ಬೇಕಂತಂದ್ರೆ ಇವೇನು ಸೂಚನೆ ಮಾಡ್ತಾವೆ ಅಂದ್ರೆ ಒಳಗಡೆ ಬರಲು ಏನಿಲ್ಲ ರೀ ಪ್ರವೇಶ ಇಲ್ಲ ಅಂತ ಏನು ಮಾಡ್ತಾರೆ ಇವು ಸೂಚನೆ ಕೊಡ್ತಾವೆ. ಓಕೆ, ಸೊ ಇವನ್ನ ಎಲ್ಲೆಲ್ಲಿ ನೀವು ನೋಡ್ಬೋದು ಅಂದರೆ ಸೊ ಒನ್ ವೇ ಸ್ಟ್ರೀಟ್ ಎಂಟ್ರೆನ್ಸ್ ಒಳಗೆ ನೋಡ್ಬೋದು ರೀ. ಒನ್ ವೇ ಇತ್ತಂದ್ರೆ ಅಲ್ಲಿ ನಿಮ್ಗೆ ಪ್ರವೇಶ ಇರೋದಿಲ್ಲ ರೀ. ರೆಸ್ಟ್ರಿಕ್ಟೆಡ್ ಝೋನ್ಸ್ ಅಂತಂದ್ರೆ ಸೊ ಎಲ್ಲಿ ರೇಡಿಯೇಷನ್ ಅದು ಇರ್ತೈತಿ, ಎಲ್ಲಿ ನಿಮ್ಗೆ ಒಳಗಡೆ ಹೋಗಿ ಪ್ರವೇಶ ಇರಂಗಿಲ್ಲ ರೀ, ಅಲ್ಲೆಲ್ಲ ನಿಮ್ಗೆ ನೋ ಎಂಟ್ರಿ ಇರ್ತೈತೆ ರೀ. ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಏನಿರ್ತೈತೆ ರೀ ನೋ ಎಂಟ್ರಿ ಬೋರ್ಡ್ಸ್ ಇರ್ತಾವೆ ರೀ. ಸೊ ನಿಮ್ಗೆ ಕನ್ಸ್ಟ್ರಕ್ಷನ್ ಸೈಟ್ಸ್ ಒಳಗೆ ನೋ ಎಂಟ್ರಿ ಬೋರ್ಡ್ಸ್ ಸಿಗ್ತಾವೆ ನಿಮ್ಗೆ. ಏರ್ಪೋರ್ಟ್ಸ್ ರೀ ಅಥವಾ ಹಾಸ್ಪಿಟಲ್ ಲ್ಯಾಬ್ಸ್ ಒಳಗಡೆ ರೀ, ICU ಒಳಗಡೆ, ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕ್ರಿಟಿಕಲ್ ಏರಿಯಾಸ್ ಒಳಗಡೆ ನೀವೇನು ಮಾಡ್ಬೋದು ರೀ ಈ ಥರದ ಬೋರ್ಡ್ಗಳನ್ನು ನೀವಲ್ಲೇ ನೋಡ್ಬೋದು. ನೆಕ್ಸ್ಟ್ ಬರ್ತದೆ ರೀ ನೋ ಮೊಬೈಲ್ ಫೋನ್ಸ್ ಅಂತಂದರೆ ಇಲ್ಲಿ ಮೊಬೈಲ್ ಫೋನ್ಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಅಂತ ಏನು ಮಾಡ್ತೈತಿ ಇದು ಸೂಚನೆ ಮಾಡ್ತೈತಿ. ಓಕೆ, ಇವನ್ನೆಲ್ಲ ಎಲ್ಲಿ ಬಳಸ್ತಾರೆ ಗೊತ್ತಾ ನಿಮ್ಗೆ? ಶಾಂತವಿರೋ ಸಭಾಂಗಣದ ಒಳಗೆ ಬಳಸ್ತಾವೆ ರೀ, ಅಥವಾ ಮೀಟಿಂಗ್ ಕಾನ್ಫರೆನ್ಸ್ ಸಭೆಗಳಲ್ಲಿ, ಎಲೆಕ್ಟ್ರಾನಿಕ್ ಇಂಟರ್ಫರೆನ್ಸ್ಗಳು ಜಾಸ್ತಿ ಇದ್ದಾಗ, ಮಿಲ್ಟ್ರಿ ಬೇಸಸ್ ರೀ, ಜೈಲ್ ಒಳಗಡೆ ಅಥವಾ ಏರೋಪ್ಲೇನ್ಸ್ ಒಳಗಡೆ. ಓಕೆ, ಏರೋಪ್ಲೇನ್ ಟೇಕ್ ಆಫ್ ಆಗುತ್ತಾಗ. ಇನ್ನು ನಿಮ್ಗೆ ಡಾಟಾ ಸೆಂಟರ್ಸ್ ಒಳಗಡೆ, IT ಸೆಕ್ಟರ್ಸ್ ಒಳಗಡೆ ಅಥವಾ ಲ್ಯಾಬೊರೇಟರೀಸ್ಗಳಲ್ಲಿ ಏನಿರೋದಿಲ್ಲ ರೀ ಮೊಬೈಲ್ ಫೋನ್ಗಳನ್ನು ಏನು ಮಾಡಿರ್ತಾರೆ ರೀ ಹೆಚ್ಚಾಗಿ ನಿಷೇಧವನ್ನು ಮಾಡಿರ್ತಾರೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ಸೊ ಇಲ್ಲಿ ಕೊಟ್ಟಾನ್ರವ, ಇಲ್ಲಿ ಒಂದು 3-4 ಪ್ರಶ್ನೆ ಅದಾವ್ರಿ, ಇವನ್ನೊಂದು ಸ್ವಲ್ಪ ನೋಡ್ಕೊರಿ. ವಿಚ್ ಆಫ್ ದೀಸ್ ಈಸ್ ಅ ಪಾಸಿಟಿವ್, ಗುಡ್ ಅಥವಾ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಾನ. ಅಂತಂದರೆ ಇವುಗಳಲ್ಲಿ ಯಾವುದು ಸಕಾರಾತ್ಮಕ ಅಥವಾ ಉತ್ತಮ ಮುಖದ ಹಾವಭಾವವನ್ನು ಏನು ಮಾಡ್ತೈತೆ ರೀ ತೋರಿಸ್ತೈತೆ ಅಂತ ಏನು ಮಾಡ್ಯಾನ್ರವ ಹೇಳೋಣ. ಫಸ್ಟ್ ಬರ್ತೈತೆ ರೀ ಫ್ರೋನಿಂಗ್ ವೈಲ್ ಕಾನ್ಸಂಟ್ರೇಟಿಂಗ್. ಫ್ರೋನಿಂಗ್ ಅಂದ್ರೆ ಏನು ಮಾಡೋದು ಗೊತ್ತ್ರಿ, ಮುಖ ಗಂಟು ಹಾಕೊಳ್ಳೋದು ರೀ. ಮಾತನಾಡುವಾಗ ಏನು ಮಾಡೋದು ರೀ ಮುಖ ಗಂಟು ಹಾಕೊಳ್ಳೋದಕ್ಕೆ ಏನಂತೇವೆ ನಾವು ಫ್ರೋನಿಂಗ್ ಅಂತ ಕರಿತೇವೆ ರೀ, ಬೇಜಾರಿಂದ ಇರೋದಕ್ಕೆ. ಎರಡನೇದು ರೀ ಮೇಂಟೈನಿಂಗ್ ಐ ಕಾಂಟ್ಯಾಕ್ಟ್, ಅಂದರೆ ಇದು ಕರೆಕ್ಟ್ ರೀ. ಸೊ ನೀವು ಮಾತನಾಡುವಾಗ ಏನು ಮಾಡ್ಬೇಕು ರೀ ಕಣ್ಣಿನ ಸಂಪರ್ಕವನ್ನು ಏನು ಮಾಡ್ಬೇಕು ಕಾಯ್ಕೋಬೇಕು ರೀ. ಮೂರನೇದು ಏನು ರೀ ಸ್ಮೈಲಿಂಗ್ ಕಂಟಿನ್ಯೂಸ್ಲಿ, ಇದು ತಪ್ಪು ರೀ. ನಿರಂತರವಾಗಿ ಏನು ಮಾಡಬಾರ್ದು ರೀ ನಗಬಾರ್ದು. ಅವ್ರು ಏನು ಮಾಡ್ತಾರೆ ರೀ ನೀವು ನಕ್ರಂದ್ರೆ ಹುಚ್ಚರು ಅಂತ ತಿಳ್ಕೊತಾರೆ. ನೆಕ್ಸ್ಟ್ ಬರ್ತೈತೆ ರೀ ರೋಲಿಂಗ್ ಅಪ್ ಯುವರ್ ಐಸ್ ಅಂತಂದರೆ ಸೊ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಮತ್ತು ಕೆಳಗಡೆ ಏನು ಮಾಡೋದು ರೀ ಎತ್ತೋದು ಅಥವಾ ಇಳಿಸೋದು, ಇದಕ್ಕೆ ನಾವು ರೋಲಿಂಗ್ ಅಪ್ ಯುವರ್ ಐಸ್ ಅಂತ ಕರಿತೀವಿ. ಇದು ಕೂಡ ಏನು ರೀ ತಪ್ಪು ಆನ್ಸರ್. ಓಕೆ, ಇನ್ನು ಸೆಕೆಂಡ್ ಪ್ರಶ್ನೆ ಏನಾಯ್ತು ಅಂತಂದ್ರೆ ವಾಟ್ ಆಸ್ ಅನ್ ಅಪ್ರೈಟ್ ಸ್ಟ್ರೇಟ್ ಬಾಡಿ ಪೋಸ್ಚರ್ ಕನ್ವೆ ಅವರ್ ಶೋ ಅಂತ ಕೊಟ್ಟ ನಾವು. ಅಂತಂದ್ರೆ ಇಲ್ಲಿ ಏನು ಮಾಡ್ತೈತ್ರಿ ಸ್ಟ್ರೇಟಾಗಿ ನೇರವಾಗಿ ನಡೆಯುವುದು ಅಥವಾ ಕುಳಿತುಕೊಳ್ಳುವುದು ಏನನ್ನ ತಿಳಿಸುತ್ತದೆ ಅಥವಾ ತೋರಿಸುತ್ತದೆ ಅಂತ ಕೊಟ್ಟಾನ್ರ. ಓಕೆ, ಸೊ ಫಸ್ಟ್ ಬರ್ತೈತೆ ರೀ ಪ್ರೈಡ್, ಹೆಮ್ಮೆ ಅಲ್ರಿ. ಓಕೆ, ಎರಡನೇದು ಪ್ರೊಫೆಷನಲಿಸಮ್ ಅಲ್ಲ, ವೃತ್ತಿಪರತೆ ಅಲ್ರಿ. ಮೂರನೇದು ಕಾನ್ಫಿಡೆನ್ಸ್. ಓಕೆ, ಸೊ ಕಾನ್ಫಿಡೆನ್ಸನ್ನು ಏನು ಮಾಡ್ತೈತ್ರಿ ಇದು ತೋರಿಸ್ತೈತಿ. ನಾಲ್ಕನೇದು ಏನು ರೀ ಹ್ಯುಮಿಲಿಟಿ ಅಂದ್ರೆ ಏನು ರೀ ಸೊ ನಮ್ರತೆ ಅಂತ ಕರಿತೇವೆ ಇದಕ್ಕೆ ನಾವು. ದ ಆನ್ಸರ್ ಇಸ್ ಕಾನ್ಫಿಡೆನ್ಸ್. ಓಕೆ, ಕಾನ್ಫಿಡೆನ್ಸ್. ನೆಕ್ಸ್ಟ್ ಪ್ರಶ್ನೆ ಮೂರನೇದು ರೀ. ಓಕೆ, ವಿಚ್ ಆಫ್ ದೀಸ್ ನಾಟ್ ಆ್ಯನ್ ಅಪ್ರೋಪ್ರಿಯೇಟ್ ನಾನ್ ವರ್ಬಲ್ ಕಮ್ಯುನಿಕೇಷನ್ ಆ್ಯಟ್ ವರ್ಕ್ ಅಂತ ಕೊಟ್ಟ ನಾವು. ಅಂತಂದರೆ ಕೆಲಸದ ಸಮಯದಲ್ಲಿ ಇವುಗಳಲ್ಲಿ ಯಾವುದು ಸೂಕ್ತ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಲ್ಲ ಅಂತ ಏನು ಮಾಡ್ಯಾನ ಕೇಳ್ಯಾನ. ಫಸ್ಟ್ ಬರ್ತೈತೆ ರೀ ಟಾಕಿಂಗ್ ಆ್ಯಟ್ ಮಾಡ್ರೇಟ್ ಸ್ಪೀಡ್ ಅಂತಂದ್ರೆ ಏನು ರೀ ಮಧ್ಯಮ ವೇಗದಲ್ಲಿ ಮಾತನಾಡೋದ್ರಿ. ಎರಡನೇದ ಸಿಟ್ಟಿಂಗ್ ಸ್ಟ್ರೇಟ್ ರೀ. ಓಕೆ, ನೇರವಾಗಿ ಕುಳಿತುಕೊಳ್ಳೋದ್ರಿ. ಟಿಲ್ಟಿಂಗ್ ಹೆಡ್ ಬಿಟ್ ಟು ಲಿಸನ್ ಅಂತಂದರೆ ಕೇಳಲು ಸ್ವಲ್ಪ ತಲೆಯನ್ನು ಏನು ಮಾಡೋದ್ರಿ ಓರೆಯಾಗಿ ಇರಿಸ್ಕೊಳ್ಳೋದು. ನಾಲ್ಕನೇದು ಏನು ರೀ ಕೀಪಿಂಗ್ ಹ್ಯಾಂಡ್ಸ್ ಇನ್ ಯುವರ್ ಪಾಕೆಟ್ಸ್ ವೈಲ್ ಟಾಕಿಂಗ್ ಅಲ್ರಿ. ಓಕೆ, ಮಾತನಾಡುವಾಗ ಜೇಬಿನಲ್ಲಿ ಕೈ ಇಟ್ಕೊಳ್ಳೋದು ಇದು ಏನಲ್ರಿ ಸೂಕ್ತ ನಾನ್ ವರ್ಬಲ್ನ ಕಮ್ಯುನಿಕೇಷನ್ ಅಲ್ಲ. ದ ಆನ್ಸರ್ ಈಸ್ ಕೀಪಿಂಗ್ ಹ್ಯಾಂಡ್ಸ್ ಇನ್ ಪಾಕೆಟ್ ವೈಲ್ ಟಾಕಿಂಗ್, ಅಂದರೆ ಮಾತನಾಡುವಾಗ ಜೇಬಿನಲ್ಲಿ ಕೈ ಇಟ್ಟುಕೊಂಡು ಮಾತನಾಡೋದು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್.
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ಕಮ್ಯುನಿಕೇಷನ್ ಅಂತಂದರೆ, ಸೊ ಈ ಕೆಳಗಿನ ವಾಕ್ಯಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಏನಾಗಿರ್ತೈತೆ ರೀ ನಿಜವಾಗಿದೆ ಅಂತ ಅವ್ರು ಏನು ಮಾಡ್ಯಾರ ರೀ ಕೇಳ್ಯಾರ. 50% ಆಫ್ ಅವರ್ ಕಮ್ಯುನಿಕೇಷನ್ ಈಸ್ ನಾನ್ ವರ್ಬಲ್. ತಪ್ಪ್ರಿ, ಅಲ್ಲ. 50% ಸಂಭಾಷಣೆಯು ಅಮೌಖಿಕ ಸಂಭಾಷಣೆ ಆಗಿದೆ ಅಂತ ಹೇಳ್ಯಾನ್ರಿ. ಇದು ತಪ್ಪ್ರಿ. ಓಕೆ. ಸೆಕೆಂಡ್ ರೀ, 20% ಕಮ್ಯುನಿಕೇಷನ್ ಈಸ್ ಡನ್ ಯೂಸಿಂಗ್ ಬಾಡಿ ಮೂವ್ಮೆಂಟ್ಸ್, ಫೇಸ್, ಆರ್ಮ್ಸ್ ಅಂತ ಕೊಟ್ಟಾನ್ರಿ. ಇದು ಕೂಡ ತಪ್ಪ್ರಿ. ಅಂದರೆ ದೇಹದ ಚಲನೆ ಮತ್ತು ಕೈಕಾಲುಗಳು ಮತ್ತು ಮುಖಾಂತರ 20% ಸಂಭಾಷಣೆ ನಡೀತೈತೆ ಅಂತ ಏನು ಮಾಡ್ಯಾನ್ರಿ. ತಪ್ಪು. 5% ಆಫ್ ಕಮ್ಯುನಿಕೇಷನ್ ಇಸ್ ಡನ್ ಯೂಸಿಂಗ್ ವಾಯ್ಡ್ ಟೋನ್ಸ್, ಪಾಸಸ್, ETC ಅಂತ ಕೊಟ್ಟಾನ. ಇದು ಕೂಡ ಏನ್ರಿ ತಪ್ಪು. ಓಕೆ. 7% ಆಫ್ ಕಮ್ಯುನಿಕೇಷನ್ ಡನ್ ಯೂಸಿಂಗ್ ವರ್ಡ್ಸ್ ಅಂತಂದ್ರೆ ಇದು ಕರೆಕ್ಟ್ ರೀ. 7% ಕಮ್ಯುನಿಕೇಷನ್ ಏನೈತ್ರಿ ಪದಗಳನ್ನು ಬಳಸ್ಕೊಂಡು ನಡೀತೈತೆ ರೀ. ಓಕೆ. ಇದು 50 ಅಲ್ರಿ, ಇದೆ 57% ರೀ. ಇದು 20 ಅಲ್ರಿ, ಇದೆ 38%. ಓಕೆ. ಸೊ ಇನ್ನೊಂದು ಸ್ವಲ್ಪ ಏನು ಮಾಡ್ಕೊರಿ, ನೀವು ನೋಡ್ಕೊರಿ. ಓಕೆ. ಇಲ್ಲಿ ನಾನು ನಿಮ್ಗೊಂದು ಏನು ಮಾಡೇನ್ರಿ, ಒಂದು ಕೋಟ್ ಹಾಕೇನ್ರಿ. ಟು ಬಿ ಎ ಗುಡ್ ಡಾಕ್ಟರ್ ವಿ ಹ್ಯಾವ್ ಟು ಬಿ ಎ ಗುಡ್ ಕಮ್ಯುನಿಕೇಟರ್ ಅಂತಂದರೆ, ಸೊ ನೀವು ಒಬ್ಬ ಒಳ್ಳೆಯ ಡಾಕ್ಟರ್ ಆಗಬೇಕಂದ್ರೆ ನಿಮಗೆ ಮೊದಲೇ ಒಳ್ಳೆಯ ಸಂಭಾಷಣೆ ಮಾಡುವಂಥದ್ದು ಏನಿರ್ಬೇಕು ರೀ, ಗೊತ್ತಿರ್ಬೇಕು. ಪೇಷಂಟ್ನ ಹೆಂಗೆ ಮಾತಾಡಿಸ್ಬೇಕು ಮತ್ತು ಪೇಷಂಟ್ನ ಜೊತೆ ಹೆಂಗೆ ನಡ್ಕೋಬೇಕಂತೇಳಿ. ಓಕೆ. ಸೊ ಇಲ್ಲಿಗೆ ನನ್ನ ನಾನ್ ವರ್ಬಲ್ ಕಮ್ಯುನಿಕೇಷನ್ ಏನಾಯ್ತು ರೀ ಇಲ್ಲಿಗೆ ಕಂಪ್ಲೀಟ್ ಆಯಿತಾ. ಓಕೆ. ಸೊ ಏನಾದರೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋನ ಏನು ಮಾಡಿರಿ, ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನಿಮಗೆ ಎಜುಕೇಷನಲ್ ವೀಡಿಯೋಗಳು ಏನಾಗ್ತಿರ್ತಾವೆ ರೀ ನನ್ನ ಚಾನಲ್ ಒಳಗಡೆ.